ಹೋದ ಹೋದ ಸಲಿ ಅಧ್ಯಾತ್ಮ ಪ್ರಕರಣ ಅಂತ 19ನೇ ಪ್ರಕರಣ ಪ್ರಾರಂಭ ಆಗಿತ್ತು. ಅದರಲ್ಲಿ ಅಧ್ಯಾತ್ಮ ಪ್ರಕರಣದಲ್ಲಿ ಒಂದು ಸ್ವಲ್ಪ ಪೀಠಿಕೆನೂ ಆಗಿತ್ತು. ಅದು ಹಿಂದೆ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣದ ಪ್ರಾರಂಭದಲ್ಲಿ ಅನೇಕ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ರು ವಿಷ್ಣು ತೀರ್ಥರು, 14 ಪ್ರಶ್ನೆಗಳು. ಅದರಲ್ಲಿ 8ನೇ ಪ್ರಶ್ನೆಗೆ ಉತ್ತರವನ್ನು ಈ ಅಧ್ಯಾತ್ಮ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ ಅಂತ ಹೋದ ಸಲಿ ನಾನು ಹೇಳಿದ್ದೆ. ಅಲ್ಲಿ ಹಿಂದಿನ ಪ್ರಕರಣದಲ್ಲಿ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣದಲ್ಲಿ ಗುರುಭಕ್ತಿಯನ್ನು ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ, ಗುರುಭಕ್ತಿ ಅದು ಹರಿಭಕ್ತಿಯನ್ನು ಹುಟ್ಟಿಸುವಂತಹದ್ದು. ಗುರುಭಕ್ತಿ ಮಾಡಿದರೆ ಅದರಿಂದ ಹರಿಭಕ್ತಿ ಉಂಟಾಗತ್ತೆ ಅಂತ ಹೇಳಿದರು. ಅದರಲ್ಲಿ ಈ ಅಧ್ಯಾತ್ಮ ಪ್ರಕರಣದಲ್ಲಿ ಏನು ಮಾಡ್ತಾರೆ ಅಂದರೆ, ಪರಮಾತ್ಮನನ್ನ ಗುರು ಅಂತ ಉಪಾಸನೆ ಮಾಡೋದು. ಅದೊಂದೇ ಅಲ್ಲ, ಇನ್ನು 5 ತರಹ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ ಈ ಅಧ್ಯಾತ್ಮ ಪ್ರಕರಣದಲ್ಲಿ. ಅದು ಹೇಳೋದ್ರಿಂದ ಏನು ಸಿದ್ಧ ಆಗತ್ತೆ ಅಂದರೆ, ಇದು ಅಂತರಂಗ ಉಪಾಸನೆ. ಅಂದರೆ ಪರಮಾತ್ಮ ನಮಗೆ ಯಾವ ಸಂಬಂಧಗಳಿಂದ ನಮಗೆ ಹತ್ತಿರ ಆಗಿದ್ದಾನೆ ಅಂತ ವಿಚಾರ ಮಾಡೋದು. ಇವಾಗ ನಮಗೆ ಯಾಕೆ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಚಿಕ್ಕಮ್ಮ ದೊಡ್ಡಮ್ಮ ಹೀಗೆ ಯಾಕಪ್ಪ ಅವ್ರ ಮೇಲೆ ಪ್ರೀತಿ? ಸಂಬಂಧಿಗಳು ಅಂತಾದರೆ ಅವರ ಮೇಲೆ ಪ್ರೀತಿ ಉಂಟಾಗತ್ತೆ. ಕೆಲವರು ಸಂಬಂಧಿಗಳು ಇರ್ತಾರೆ, ದ್ವೇಷ ಇರುತ್ತೆ, ಬೇರೆ ವಿಚಾರ. ಸಾಮಾನ್ಯ ಸಂಬಂಧಿಗಳು ಅಂದರೆ ಪ್ರೀತಿ. ಹಾಗೆ ಪರಮಾತ್ಮ ನಮಗೆ ಯಾವ ರೀತಿಯಿಂದ ಅವನು ನಮಗೆ ಸಂಬಂಧಿಯಾಗಿದ್ದಾನೆ ಅಂತ ತಿಳಿದುಕೊಂಡ್ರೆ ಅವನ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಬರುತ್ತೆ. ಆದ್ದರಿಂದ ಅಧ್ಯಾತ್ಮ ಪ್ರಾವಣ್ಯ ಅಂದರೆ ಪರಮಾತ್ಮನಲ್ಲಿ ಏಕಾಗ್ರತ. ಅದು ಅಧ್ಯಾತ್ಮ ಶಬ್ದದ ಅರ್ಥ ಹೋದ್ಸಲಿ ಹೇಳಿದ್ದೆ, ಅಧಿಕಷ್ಟಾಸೌ ಆತ್ಮಾಚ. ಅವನು ಉತ್ತಮನಾಗಿದ್ದಾನೆ ಪರಮಾತ್ಮ ಅನ್ನೋದ್ರಿಂದ ಅಂತ ಅರ್ಥ ಇಟ್ಟುಕೊಂಡು ಅಧ್ಯಾತ್ಮ ಅಂದರೆ ಪರಮಾತ್ಮ ಅಂತಲೇ ಅರ್ಥ. ಅಥವಾ ಆತ್ಮನಿ ಇತ್ಯಧ್ಯಾತ್ಮಂ, ಜೀವನ ಸ್ವರೂಪದಲ್ಲೇ ಪರಮಾತ್ಮ ಇದ್ದಾನೆ, ಆದ್ದರಿಂದಲೂ ಅವನು ಅಧ್ಯಾತ್ಮ ಅಂತ. ಹೀಗೆ ಅಷ್ಟು ಹತ್ತಿರದಲ್ಲಿದ್ದಾನೆ ನಮಗೆ ಅಂತ ಚಿಂತನೆ ಮಾಡಬೇಕು. ಅದನ್ನ ಈ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯದು, ಇವಾಗ ಭವಾಯನಸ್ತ್ವಂ ಭವ ವಿಶ್ವಭಾವನ ತ್ವಮೇವ ಮಾತಾ ತಮಸುಹೃತ್ಪತಿಃ ಪಿತಾ ತ್ವಂ ಸದ್ಗುರುರ್ನ ಪರಮಂ ಚ ದೈವತಂ ಯಸ್ಯಾನುವೃತ್ತ್ಯಾ ಕೃತಿನೋ ಬಭೂವಿಮಾ ಅಂತ. ಇದು ಮೊದಲನೇ ಸರ್ಗದಲ್ಲೇ ಬರುವ ಶ್ಲೋಕ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳುವ ಶ್ಲೋಕ. ಅದನ್ನು ಹೇಳಿದ್ದೆ. ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಬರುವಾಗ ಪ್ರಜೆಗಳೆಲ್ಲ ಅವನನ್ನು ನೋಡಿ ಇದಿರುಗೊಂಡ್ರು. ಆವಾಗ ಏನು ಅವರ ಪ್ರಾರ್ಥನೆ ಆಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರ ಪದಚ್ಛೇದ ಒಂದೊಂದೇ ಪದವನ್ನು ನೋಡಿದ್ರೆ, ಭವಾಯ ನಹ ತ್ವಂ ಭವ ವಿಶ್ವಭಾವನ ತ್ವಂ ಏವ ಮಾತಾ ಆತ್ಮಸುಹೃತ್ ಪತಿಃ ಪಿತಾ ತ್ವಂ ಸದ್ಗುರು ನಃ ಪರಮಂ ಚ ದೈವತಂ ಯಸ್ಯ ಅನುವೃತ್ತ್ಯ ಕೃತಿನಃ ಬಭೂವಿಮಾ. ಕ್ರಿಯಾಪದ ಭವ ಅಂತ ಇದೆ. ನೀನು ಆಗು ಅಂತ ಅರ್ಥ. ಏನಾಗ್ಬೇಕು ನೀನು ಅಂತ ಕೇಳಿದ್ರೆ,
ನೀನು ನನಗೆ ಭವಾಯ ಭವ, ಭವ ಅಂದರೆ ಮಂಗಳಕರ ಅಂತ. ನೀನು ನನಗೆ ಮಂಗಳಕರನಾಗು ಅಂತ ಅರ್ಥ. ಹೇಗೆ ಮಂಗಳಕರನಾಗು ಅಂತ ಕೇಳಿದರೆ ಅದಕ್ಕೆ ವಿಷ್ಣು ತೀರ್ಥರ ಬರೀತಾರೆ, ಭಕ್ತ್ಯಾದಿ ರೂಪ ಮಂಗಳಾರ್ಥಂ ಭವ. ನನಗೆ ಭಕ್ತಿ ಮೊದಲಾದ ಸಾಧನೆಗಳನ್ನು ಕೊಟ್ಟು ಮಂಗಳವನ್ನುಂಟು ಮಾಡು. ಅಂದರೆ ಯಾವ ಅರ್ಥದಲ್ಲಿ ನೋಡಿ ಮಂಗಳ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ನಮಗೆ ಏನಪ್ಪ, ಯಾವುದೋ ಒಂದು ಮದುವೆ, ಇದು ಮಂಗಳ ಕಾರ್ಯ, ಮುಂಜಿ ಮಂಗಳ ಕಾರ್ಯ, ದೇವರ ಸಮಾರಾಧನೆ, ಇದೆಲ್ಲ ಮಂಗಳ ಕಾರ್ಯ ನಿಜ. ಆದರೆ ಅದು ಯಾತಿಕ್ ಮಂಗಳ ಕಾರ್ಯ ಅಂದರೆ ಆ ಎಲ್ಲ ಕಾರ್ಯಗಳು ಕಾರ್ಯಕ್ರಮ ಅಂತ ಏನಿರುತ್ತೆ ಅದು ಭಕ್ತಿಯನ್ನು ಹೆಚ್ಚಿಸಬೇಕು, ಅವಾಗ ಅದು ಮಂಗಳ. ಅದಕ್ಕೆ ಇಲ್ಲಿ ಬರೀ ಮಂಗಳನಾಗು ಅಂತ ಹೇಳ್ತಾ ಇಲ್ಲ ವಿಷ್ಣು ತೀರ್ಥರು, ಭಕ್ತ್ಯಾದಿ ರೂಪ ಮಂಗಳಾರ್ಥಂ ಭವ. ಯಾರಿಗಾಗಬೇಕು? ನಹ ಅಂತಿದೆ ಶ್ಲೋಕದಲ್ಲಿ, ನಮಗೆ ಆಗು. ಯಾರಪ್ಪ ಮಂಗಳವನ್ನುಂಟು ಮಾಡಬೇಕು? ತ್ವಂ, ನೀನು ನಹ ಭವಾಯ ಭವ ಅಂತ ಹೀಗನ್ವಯ ಮಾಡಬೇಕು. ತ್ವಂ ನಹ ಭವಾಯ ಭವ, ನೀನು ನಮಗೆ ಮಂಗಳಕರನಾಗಿ ಆಗು. ಎಂತಹ ನೀನು? ಹೇ ವಿಶ್ವಭಾವನಾ, ಜಗತ್ತಿನ ಸೃಷ್ಟಿ ಸ್ಥಿತಿಗಳಿಗೆ ಕಾರಣನಾದವನೇ. ಭವ ಅಂತಂದ್ರೆ ಕಾರಣ ಅಂತ ಅರ್ಥನೂ ಇದೆ. ಆದ್ದರಿಂದ ಭವಶಬ್ದಕ್ಕೆ ನೋಡಿ ಎಷ್ಟರ್ಥ. ಇಲ್ಲಿ ಭವ ಅಂದರೆ ಭೂಧಾತು ಆಗು ಅಂತ ಅರ್ಥ, ಇಲ್ಲಿ ಭವ ಅಂದರೆ ಮಂಗಳ ಅಂತ ಅರ್ಥ, ಇಲ್ಲಿ ಭವ ಅಂದರೆ ಉತ್ಪತ್ತಿ ಸೃಷ್ಟಿ ಮಾಡುವವನು ಅಂತ ಅರ್ಥ. ಒಂದೇ ಭವಶಬ್ದಕ್ಕೆ ಅನೇಕ ಅರ್ಥಗಳು. ಮತ್ತೆ ನೀನು ಏನಾಗಿದ್ದೀಯಪ್ಪ? ತ್ವಮೇವ ಮಾತಾ ಪಿತಾ ಆತ್ಮಸುಹೃತ್ ಪತಿ. ನೀನು ನಮಗೆ ತಾಯಿಯಾಗಿದ್ದೀಯಾ, ತಂದೆಯಾಗಿದ್ದೀಯಾ, ಸುಹೃತ್ ಸ್ನೇಹಿತ, ಪತಿ ಒಡೆಯ ಅಂತ. ಇದೆಲ್ಲ ಯಾರು ಹೇಳ್ತಾ ಇರೋದು? ದ್ವಾರಕಾಪಟ್ಟಣದಲ್ಲಿರುವ ಪಟ್ಟಣಿಗರು. ಕೃಷ್ಣ ಎಷ್ಟೇ ಸರಿ ಬರಲಿ ದ್ವಾರಕಾಗೆ, ಹಸ್ತಿನಾವತಿಯಿಂದ ದ್ವಾರಕಾಗೆ ಒಂದು 100 ಸಲ 1000 ಸಲ ಓಡಾಡಿದಾನ. ಅವನು ಬಂದಾಗಲೆಲ್ಲ ಅವನನ್ನು ಬರಮಾಡಿಕೊಳ್ಳೋದು, ತಳಿರು ತೋರಣಗಳಿಂದ ಅಲಂಕಾರ ಮಾಡೋದು, ಕೃಷ್ಣನ್ ನೋಡಬೇಕು ಅಂತ ಎಲ್ಲರೂ ದಾರಿಲೆಲ್ಲ ನಿಂತುಕೊಳ್ತಾ ಇದ್ರಂತೆ. ಅವಾಗ ಅವರು ಪ್ರಾರ್ಥನೆ ಮಾಡೋದು ಇದು, ನೀನು ನಮಗೆ ತಾಯಿ, ತಂದೆ, ಸ್ನೇಹಿತ, ಪತಿ, ಒಡೆಯ. ಇಲ್ಲಿ ಸುಹೃತ್ ಶಬ್ದ ಇದೆ. ಸುಹೃತ್ ಶಬ್ದಕ್ಕೆ ಆಚಾರ್ಯರು ಗೀತಾಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ನಿರ್ನಿಮಿತ್ತೋಪಕಾರಿ ಸುಹೃತ್. ನಮ್ಮಿಂದ ಏನೂ ಬಯಸದೆ ಯಾರು ಉಪಕಾರ ಮಾಡ್ತಾರಲ್ವಾ ಅವನನ್ನು ಸುಹೃತ್ ಅಂತ ಕರಿಬೇಕು. ಸಾಮಾನ್ಯ ಶಬ್ದ ನೋಡಿದ್ರೆ ಏನು ಅರ್ಥ ಆಗುತ್ತೆ ಗೊತ್ತಾ? ಹೃತ್ ಅಂದರೆ ಮನಸ್ಸು ಅಂತ ಅರ್ಥ. ಸುಹೃತ್ ಒಳ್ಳೆಯ ಮನಸ್ಸಿರುವವನು. ನಮ್ಮ ಸ್ನೇಹಿತರಿಗೆಲ್ಲ ಒಳ್ಳೆಯ ಮನಸ್ಸಿರುತ್ತಪ್ಪ ನಮ್ಮ ಬಗ್ಗೆ, ಹಂಗಲ್ಲ. ಸುಹೃತ್ ಅಂತಂದರೆ ನಮಗೆ ಉಪಕಾರ ಮಾಡಬೇಕು, ಅದರಿಂದ ಅವನೇನು ಬಯಸ್ಬಾರ್ದು ಅಂತ ಅವನನ್ನು ಸುಹೃತ್ ಅಂತ ಕರಿಬೇಕು. ನಿರ್ನಿಮಿತ್ತೋಪಕಾರಿ ಅಂತ ಅರ್ಥ. ಅಷ್ಟೇ ಇಲ್ಲ, ಇನ್ನೇನು ನೀನು? ತ್ವಂ ನಃ ಸದ್ಗುರು ಪರಮಂ ಚ ದೈವತಂ ಅಸಿ. ನೀನು ನಮಗೆ ಸದ್ಗುರು ಆಗಿದೆಯಾ. ಅಂದರೆ ಗುರು ಏನು ಮಾಡ್ತಾನೆ? ಗುರುವಾದವನು ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡ್ತಾನೆ. ಹಾಗೆ ನಮ್ಮಲ್ಲಿರುವ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುತ್ತೀಯಾ. ಪರಮಂ ದೈವತಂ, ನೀನು ನಮಗೆ ಸರ್ವೋತ್ತಮ ದೇವತೆಯೂ ಆಗಿದ್ದೀಯಾ. ಏನು ಮಾಡಬೇಕು ಪರಮಾತ್ಮ ನಮಗೆ ಅಂತ ಕೇಳಿದ್ರೆ, ಯಸ್ಯ ಅನುವೃತ್ತಿಯ ವಯಂ ಕೃತಿನಃ ಬಭೂವಿಮ. ಅನುವೃತ್ತಿ ಅಂದರೆ ಸೇವೆ ಅಂತ ಅರ್ಥ. ಯಾವ ನಿನ್ನ ಸೇವೆಯಿಂದ ನಾವು ಕೃತಿನಃ ಬಭೂವಿಮ. ಕೃತಿನಃ ಅಂದರೆ ಕೃತಾರ್ಥರಾಗಿದ್ದೇವೋ. ಕೃತಾರ್ಥರಾಗೋದು ಅಂದ್ರೇನು? ಮನಸ್ಸಿನಲ್ಲಿ ಅಬ್ಬಾ ಪರಮಾತ್ಮನ ಸೇವೆ ಮಾಡದೆ ಅಪ್ಪ ನನ್ನ ಜೀವನ ಸಾರ್ಥಕ ಆಯಿತು ಅನ್ನುವ ಭಾವನೆಯನ್ನು ತಂದುಕೊಳ್ಳೋದು. ಇಲ್ಲೇನು ಅಂತಂದರೆ ಅವನು ಪುರುಷಾರ್ಥವನ್ನು ಕೊಡ್ತಾನೆ. ಅವನ ಸೇವೆ ಮಾಡಿದ್ರೆ ಅವನು ಪುರುಷಾರ್ಥವನ್ನೇ ಕೊಟ್ಬಿಡ್ತಾನೆ. ಆದ್ದರಿಂದ ನಿನ್ನ ಸೇವೆಯಿಂದ ನಾವು ಕೃತಾರ್ಥರಾಗಿದ್ದೇವೆ.
ಅಂತ ಇದರ ಅರ್ಥ. ಅದರಿಂದ ಏನಾಯಿತು, ಒಟ್ಟು ಶ್ಲೋಕದ ತಾತ್ಪರ್ಯ, ಹೇ ವಿಶ್ವಭಾವನಾ ಸೃಷ್ಟಿಕರ್ತನಾದ ಪರಮಾತ್ಮನೇ, ಯಸ್ಯ ಅನುವೃತ್ಯ ವಯಂ ಕೃತಿನಃ ಬಭೂವಿಮ. ಬ್ರಾಕೆಟಲ್ಲಿ ಹಾಕಿರೋ ಶಬ್ದ ಇರಲ್ಲ ಶ್ಲೋಕದಲ್ಲಿ, ಅದನ್ನು ಹಚ್ಕೊಳ್ಬೇಕು. ಯಾವ ನಿನ್ನ ಸೇವೆಯಿಂದ ನಾವು, ಯಾಕೆಂದರೆ ಬಭೂವಿಮ ಅಂತ ಉತ್ತಮ ಪುರುಷ ಇರುತ್ತೆ. ಉತ್ತಮ ಪುರುಷ ಶಬ್ದ ಇದ್ದರೆ ಅಹಂ ಅಂತನೋ, ನಾವು ನಾವಿಬ್ಬರು ನಾವು ಅಂತನೋ ಹಚ್ಕೊಳ್ಬೇಕು. ಇದು ಬಹುವಚನ ಆದ್ದರಿಂದ ವಯಂ, ನಾವು ಕೃತಾರ್ಥರಾಗಿದ್ದೇವೆ ನಿನ್ನ ಸೇವೆಯಿಂದ. ನೀನು ಯಾಕೆ ಅಂದರೆ ನೀನು ನಹ ಭವಾಯ ಭವ, ನಮಗೆ ಭಕ್ತ್ಯಾದಿಗಳನ್ನು ಕೊಟ್ಟು ಮಂಗಳಕರನಾಗಿದ್ದೀಯ. ನೀನು ತ್ವಮೇವ ನಹ ಮಾತಾ, ನೀನೇ ನಮಗೆ ತಂದೆ ತಾಯಿ ಸುಹೃತ್ ಪತಿ, ನಹ ಸದ್ಗುರು, ನಮಗೆ ಸದ್ಗುರು, ಪರಮಂಚ ದೈವತಂ ಅಸಿ, ಪರಮದೈವತನಾಗಿದ್ದೀಯಾ ಅಂತ ಇಷ್ಟು ಶ್ಲೋಕದ ಅರ್ಥ. ಇದರ ಮೇಲೆ ವಿಷ್ಣು ತೀರ್ಥರು ಬರೀತಾರೆ ನೋಡಿ, ಪರಮಾತ್ಮನನ್ನು 5 ರೀತಿಯಿಂದ ಉಪಾಸನೆ ಮಾಡಬೇಕು. ಪರಮಾತ್ಮ ನಮಗೆ ಪಿತಾ, ಯಾಕೆ? ಶರೀರೋತ್ಪಾದಕತ್ವ ರೂಪಂ ಪಿತೃತ್ವಂ, ಶರೀರವನ್ನು ನಮಗೆ ಕೊಡ್ತಾನಲ್ವಾ, ಅವನೇ ಉತ್ಪಾದನೆ ಮಾಡೋದು ಶರೀರ. ತಾಯಿಯ ಹೊಟ್ಟೆಯಲ್ಲಿ ನಿಂತು ಗರ್ಭ ಬೆಳೆದು ಒಂದು ಶರೀರ ಅಂತ ಬರುತ್ತಲ್ವಾ, ಅದು ಕೊಡುವವನು ಯಾರು? ಪರಮಾತ್ಮನೇ. ಆದ್ದರಿಂದ ಅವನೇ ಪಿತಾ. ಅವನು ಮಾತೃ ಯಾಕೆ ಅಂತಂದರೆ, ತಾಯಿ ಏನು ಮಾಡ್ತಾಳೆ? ತಾಯಿ ಮಗುವನ್ನು ಗರ್ಭದಲ್ಲಿ ತನ್ನ ಹೊಟ್ಟೆಯಲ್ಲಿಟ್ಕೊಂಡು 9 ತಿಂಗಳಾದ ಮೇಲೆ ಹೊರಗಡೆ ಬಿಡ್ತಾಳೆ. ಹಾಗೆ ಪರಮಾತ್ಮ ಪ್ರಳಯದಲ್ಲಿ ಸೋದರಗತಸ್ಯ ವಿಶ್ವಸ್ಯ, ಇಡೀ ಜೀವರನ್ನ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟಿರ್ತಾನೆ ಪ್ರಳಯ ಕಾಲದಲ್ಲಿ. ಸೃಷ್ಟಿಕಾಲೇ ತಸ್ಮಾತ್ ಬಹಿರ್ನಿಸ್ಸರಣಾತ್, ಸೃಷ್ಟಿಕಾಲದಲ್ಲಿ ಏನು ಮಾಡ್ತಾನೆ? ಹೊರಗಡೆ ಹಾಕ್ತಾನೆ. ಬಹಿರ್ನಿಸ್ಸರಣ ಅಂದರೆ ಹೊರಗೆ ಹಾಕೋದು. ಅವ್ಯವಧಾನೇನ ಉತ್ಪಾದಕತ್ವ ರೂಪ ಮಾತೃತ್ವಂ. ಅವ್ಯವಧಾನ ಅಂದರೆ, ವ್ಯವಧಾನ ಅಂದರೆ ಮಧ್ಯದಲ್ಲಿ ಒಂದು ಮೀಡಿಯಂ ಇರೋದು. ಅವ್ಯವಧಾನ ಅಂದರೆ ನೇರವಾಗಿ ಸಾಕ್ಷಾತ್ತಾಗಿ ಅಂತ ಅರ್ಥ. ಅಂದರೆ ಈಗ ತಂದೆನ ಯಾಕೆ ಮಾತಾ ಅಂತ ಕರೆಯೋದಿಲ್ಲ? ಯಾಕೆಂದರೆ ತಂದೆಯಿಂದ ನೇರವಾಗಿ ಬರಲ್ಲ ಮಗು, ತಂದೆಯಿಂದ ತಾಯಿ ಮೂಲಕ ಬರ್ತಾನೆ. ಸೊ ವ್ಯವಧಾನ ಅಲ್ಲ ಆಯಿತು, ದ್ವಾರ ಆಯಿತು, ಏನೋ ತಾಯಿ. ಅದರಿಂದ ತಂದೆಯನ್ನು ಮಾತಾ ಅಂತ ಕರೆಯೋದಿಲ್ಲ. ಆದರೆ ಪರಮಾತ್ಮನನ್ನು ಮಾತಾ ಅಂತ ಕರೀಬಹುದು. ಯಾಕೆ? ತಾನೇ ಸ್ವತಃ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿರೋ ಎಲ್ಲ ಜೀವರನ್ನು ಹೊರಗಾಕ್ತಾನಲ್ವ ಸೃಷ್ಟಿಕಾಲದಲ್ಲಿ, ಆದ್ದರಿಂದ ಅವನು ಮಾತಾ. ಆಮೇಲೆ ಅವನು ಸುಹೃತ್ ಯಾಕೆ? ತದಾ ಪ್ರಾಪ್ತ ಆಧ್ಯಾತ್ಮಿಕಾದಿ ಅನಿಷ್ಟ ಪರಿಹಾರೇಣ ರಕ್ಷಕತೆಯ ಅನಿಮಿತ್ತ ಬಂಧುತ್ವ ರೂಪಂ. ಸುಹೃತ್ ಅಂತ ಅವನನ್ನು ಕರಿಬೇಕು. ಸುಮ್ಮನೆ ನಮ್ಮ ಫ್ರೆಂಡ್ಸನ್ನೆಲ್ಲ ನಾವು ಸುಹೃತ್ ಅಂತ ಕರೆಯೋಂಗಿಲ್ಲ. ಯಾಕೆ? ನಿಜವಾದ ಅರ್ಥದಲ್ಲಿ ಸುಹೃತ್ ಪರಮಾತ್ಮನೇ. ಯಾಕೆ ಅಂದರೆ ನಮಗೆ ಆಧ್ಯಾತ್ಮಿಕ ಆದಿದೈವಿಕ ಮೊದಲಾದ ಅನಿಷ್ಟಗಳು ಅಂತೇನಿದೆ ಅದನ್ನು ಪರಿಹಾರ ಮಾಡಿ ನಮಗೆ ರಕ್ಷಕನಾಗಿ ಅನಿಮಿತ್ತ ಬಂಧು, ಯಾವ ನಿಮಿತ್ತವೂ ಇಲ್ಲದೆ ನಮಗೆ ಬಂಧು ಆಗಿದ್ದಾನೆ, ರಕ್ಷಕನಾಗಿದ್ದಾನೆ. ಆದ್ದರಿಂದ ಅವನನ್ನು ಸುಹೃತ್ ಅಂತ ಕರಿಬೇಕು. ಸದ್ಗುರು ಅವನು. ಯಾಕೆ? ಜ್ಞಾನವನ್ನು ಕೊಡುವವನೇ ಸದ್ಗುರು, ಆದ್ದರಿಂದ ಇವನನ್ನು ಸದ್ಗುರು ಗುರು. ಆಮೇಲೆ ಮೋಚಕತೆಯ ಪರದೈವತಂ. ಯಾರಪ್ಪ ಪರದೈವತ? ನಮಗೆ ಯಾರು ನಮ್ಮನ್ನು ಸಂಸಾರದಿಂದ ಬಂಧನದಿಂದ ಬಿಡಿಸ್ತಾರಲ್ವಾ, ಅವನೇ ಪರದೈವತ. ಆದ್ದರಿಂದ ಇವನು ಪರದೈವತ ಅಂತ. ಹೀಗೆ ಈ 5 ಗುಣಗಳು ಸಂಬಂಧ, ಇವೆಲ್ಲ ಪಿತೃತ್ವ, ಮಾತೃತ್ವ, ಸುಹೃತ್ವ, ಗುರುತ್ವ, ಪರದೈವತ್ವ ಎಲ್ಲ ಸಂಬಂಧ. ಇದನ್ನು 5 ಸಾಧನೆ ಮಾರ್ಗದಲ್ಲಿ ಹೋಗುವವನು ಈ 5 ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು ಅಂತ ವಿಷ್ಣು ತೀರ್ಥರು ಈ ಶ್ಲೋಕದಲ್ಲಿ ಹೇಳಲ್ಲ, ಈ ಅಧ್ಯಾತ್ಮ ಪ್ರಕರಣದ ಕೊನೆ ಶ್ಲೋಕದಲ್ಲಿ ಹೇಳ್ತಾರೆ. ಆ ಕೊನೆ ಶ್ಲೋಕದಲ್ಲಿ ಹೇಳಿದ್ದನ್ನ ಮಧ್ಯದಲ್ಲಿ ಅನೇಕ ಶ್ಲೋಕಗಳಲ್ಲಿ ಅವನು ಹೇಗೆ ಪಿತಾ, ಅವನು ಹೇಗೆ ಮಾತಾ, ಅವನು ಹೇಗೆ ಸುಹೃತ್ ಅಂತ ಬೇರೆ ಬೇರೆ ಶ್ಲೋಕಗಳಲ್ಲಿ ಆ ಸಂಬಂಧವನ್ನು ಚಿಂತನೆ ಮಾಡಬೇಕಲ್ವಾ. ಆ ಚಿಂತನೆ ಮಾಡಲಿಕ್ಕೆ ಪೋಷಕವಾದ ಅನೇಕ ಅಂಶಗಳನ್ನು ಭಾಗವತದಲ್ಲೇ ಬರುವ ಅನೇಕ ಶ್ಲೋಕಗಳನ್ನು ಕೊಟ್ಟು ನೋಡಿ, ಈ ರೀತಿಯಾದ್ರಿಂದ ಅವನು ಮಾತಾ,
ಈ ತರಹ ಅವನು ಪೋಷಕನಾದ ಸಲಹೆಗಳನ್ನು ಕೊಟ್ಟು ಕಾಪಾಡ್ತಾನೆ, ಆದ್ದರಿಂದ ಸುಹೃತ್ ಅಂತ ಇಡೀ ಪ್ರಕರಣದಲ್ಲಿ ಆ 5 ಸಂಬಂಧವನ್ನ, ಬರೀ 5 ಅಲ್ಲ, ವಿಷ್ಣು ತೀರ್ಥರು ಹೇಳ್ತಾರೆ ಅನೇನ ಪಿತೃತ್ವಾದ್ ಅನೇಕ ವಿಧ ಸಂಬಂಧಾಧಿಕಂ. ಇನ್ನು ಬೇಕಾದ್ರೆ ಅಕ್ಕ, ತಮ್ಮ, ತಂಗಿ, ನಮಗೆ ಲೋಕದಲ್ಲಿ ಏನಪ್ಪ ಮಾಡ್ತಾರೆ, ತಾತಂದ್ರು, ಅಜ್ಜಿ, ಅಥವಾ ಅಕ್ಕ, ತಮ್ಮ, ಅಣ್ಣ, ಹೀಗೆ ಅನೇಕ ಸಂಬಂಧಗಳಿದೆಯಲ್ವಾ. ಆ ಸಂಬಂಧಗಳನ್ನು ಕೂಡ ಚಿಂತನೆ ಮಾಡಬೇಕಂತೆ. ಅಂದರೆ ಪರಮಾತ್ಮ ನನಗೆ ಅಣ್ಣನಾಗಿದ್ದಾನೆ. ಈ ಒಂದು ಕುಟುಂಬ ಇರುತ್ತೆ, ಅಲ್ಲಿ ಹಿರಿಯಣ್ಣ ಒಬ್ಬ ಇರ್ತಾನೆ. ಅವನೇನು ಮಾಡ್ತಾನೆ, ತಂದೆ ಹತ್ರ ತಮ್ಮನಿಗೆ ಹೋಗ್ಲಿಕ್ಕೆ ಭಯ, ಅಣ್ಣನ ಸಲಹೆಗಳನ್ನು ಕೇಳ್ತಾನೆ. ಹಿರಿಯಣ್ಣ ಅವನಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಈ ದಾವಣಗೆರೆದೇ ನಾನು ನಮ್ಮ ಅಮ್ಮನಿಂದ ಕೇಳಿದ್ದೀನಿ. ನಮ್ಮ ಅಮ್ಮನಿಗೆ ಇನ್ಯಾರಿಗಾರೋ ಏನಾರೋ ಬೇಕು ಅಂದರೆ ಮದಣ ಮಾವನ್ನೇ ಕೇಳಬೇಕು. ತಾತ ಎಲ್ಲೋ ಅವರು ಕೋರ್ಟು ಕಚೇರಿ, ಇನ್ನೇನೋ ಪ್ರವಚನ ಬರೆಯೋದು ನೋಡ್ಕೊಂಡಿದ್ದೆಲ್ಲ ಅಣ್ಣಂದರು. ಹಾಗೆ ಆ ತರಹ ಒಂದು ಸಂಬಂಧವನ್ನು ಪರಮಾತ್ಮನಲ್ಲೂ ಹೀಗೆ ನಮಗೆ ಅವನು ಅಣ್ಣನಾಗಿದ್ದಾನೆ. ಯಾಕೆ ಈ ತರಹ ಒಂದು ನಮಗೆ ಅಣ್ಣ ಇದ್ದರೆ ಹೇಗೆ ನಮ್ಮನ್ನು ಕಾಪಾಡ್ತಾನೋ ಆ ತರಹ ಗುಣಗಳು ಧರ್ಮಗಳು ಅವನಲ್ಲಿದೆ ಅಂತ ಅನುಸಂಧಾನ ಮಾಡಬೇಕು ಅಂತ ಸೂಚನೆ ಮಾಡ್ದಂಗಾಯಿತು ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಆದರೆ ಒಂದು ಸಂದೇಹ ಬರುತ್ತೆ, ಏನಂದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏಕಾದಶ ಸ್ಕಂದದಲ್ಲಿ ಒಂದು ವಿಷಯ ಹೇಳ್ತಾರೆ. ಏನು? ಪತಿತ್ವೇನ ಶ್ರೇಯೋಪಾಸ್ಯೋ ಬ್ರಹ್ಮಣ ಮೇ ಪಿತೇತಿ ಚ ಪಿತಾಮಹತಯ ಅನ್ಯೇಷಾಂ ತ್ರಿದಶಾನಾಂ ಜನಾರ್ದನ ಪ್ರಪಿತಾಮಹೋ ಮೇ ಭಗವಾನ್ ಇತಿ ಸರ್ವಜನಸ್ಯತು. ಅಲ್ಲಿ ದಶಮಸ್ಕಂದದಲ್ಲಿ ಗೋಪಿಕಾಸ್ತ್ರೀಯರು ಪರಮಾತ್ಮನನ್ನ ಪತಿ ಅಂತ ಚಿಂತನೆ ಮಾಡಿದ್ರು ಅಂತೆಲ್ಲ ಬರುತ್ತೆ. ಏನ್ರಿ ಹಂಗೆಲ್ಲ ಮಾಡ್ಬೋದಾ ಅಂತ ಪ್ರಶ್ನೆ. ವಸ್ತುತಃ ಸ್ವರೂಪದಲ್ಲೇ ಅವರು ಅಪ್ಸರಾ ಸ್ತ್ರೀಯರಾಗಿದ್ದರೆ ಅವ್ರಿಗೆ ಹಂಗೆ ಮಾಡ್ಲಿಕ್ಕೆ ಅವಕಾಶ ಉಂಟು. ಪರಮಾತ್ಮನನ್ನ ಜಾರ ಅಂತ ಉಪಾಸನೆ ಮಾಡ್ತಾರೆ ಅಂತಿದೆ. ಅಂದರೆ ಅದು ಸ್ವರೂಪದಲ್ಲೇ, ಕೇವಲ ದೇವಲೋಕದಲ್ಲಿ ಅಂತಲ್ಲ. ದೇವಲೋಕದಲ್ಲಿ ಅಪ್ಸರಾಸ್ತ್ರೀಯರೆಲ್ಲ ಇರ್ತಾರೆ, ಅವರೆಲ್ಲ ಸ್ವರೂಪದಲ್ಲೇ ಸನ್ಯಾಸಿಗಳು ಅಂತಿರ್ತಾರೆ, ಗೃಹಸ್ಥರು, ಬ್ರಹ್ಮಚಾರಿಗಳು, ಈಗ ಸನಕಾದಿಗಳು ಸ್ವರೂಪದಲ್ಲೇ ಅವರು ಸನ್ಯಾಸಿಗಳು. ಹೀಗೆ ಅವರವರ ಸ್ವರೂಪದಲ್ಲಿ ಹೇಗೆ ಅವರ ಸ್ವಭಾವ ಇರುತ್ತೋ ಅದರಂತೆ ಅವರು ಉಪಾಸನೆಯನ್ನು ಮಾಡ್ತಾರೆ ಅನ್ನೋ ಹೇಳೋ ಸಂದರ್ಭದಲ್ಲಿ ಆಚಾರ್ಯರು ಹೇಳ್ತಾರೆ, ಎಲ್ಲರೂ ಎಲ್ಲವನ್ನೂ ಹಾಗೆ ಪರಮಾತ್ಮನನ್ನು ಉಪಾಸನೆ ಮಾಡಲಿಕ್ಕಿಲ್ಲ. ಇವಾಗಲೂ ಅಷ್ಟೇ. ಏನು ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಲಕ್ಷ್ಮಿ ಪತಿತ್ವೇನ ಶ್ರೇಯೋಪಾಸ್ಯ, ಲಕ್ಷ್ಮಿ ಪರಮಾತ್ಮನನ್ನ ಗಂಡ ಅಂತ ಉಪಾಸನೆ ಮಾಡಬಹುದು. ಬ್ರಹ್ಮದೇವರೇನು ಮಾಡಬೇಕು? ಪಿತಾ ಇತಿ, ಬ್ರಹ್ಮದೇವರು ವಾಯುದೇವರು ನಮ್ಮ ತಂದೆ. ಪಿತಾ ಮಹತಯ ಅನ್ಯೇಷಾಂ ತ್ರಿದಶಾನಾಂ ಜನಾರ್ದನ. ತ್ರಿದಶ ಅಂದರೆ ದೇವತೆಗಳು ಅಂತ ಅರ್ಥ. ದೇವತೆಗಳು ಪರಮಾತ್ಮನನ್ನ ತಾತ ಅಂತ ಉಪಾಸನೆ ಮಾಡ್ಬೇಕಂತೆ. ಪಿತಾಮಹತಯ ಅನ್ಯೇಷಾಂ ತ್ರಿದಶಾನ. ಸರಿಯಪ್ಪ, ನಾವೇನು ಮಾಡ್ಬೇಕಪ್ಪ ಹೇಳ್ರಿ? ಪ್ರಪಿತಾಮಹ ಪ್ರಪಿತಾಮಹೋ ಮೇ ಭಗವಾನ್ ಇತಿ ಸರ್ವಜನಸ್ಯತು. ಬೇರೆ ಎಲ್ಲರಿಗೂ ಕೂಡ ಪರಮಾತ್ಮ ಮುತ್ತಜ್ಜ ಅಂತ ಉಪಾಸನೆ ಮಾಡಬೇಕು. ಈಗ ನಾವೆಲ್ಲ ಪರಮಾತ್ಮನ ಏನಂತ ತಿಳಿಬೇಕು? ನಮ್ಮ ಮುತ್ತಜ್ಜಪ್ಪ ಅವನು ಅಂತ ಉಪಾಸನೆ ಮಾಡಬೇಕು. ದೇವತೆಗಳಿಗೆ ತಾತ, ಬ್ರಹ್ಮದೇವರು ವಾಯುದೇವರು ಇವ್ರಿಗೆಲ್ಲ ತಂದೆ, ಲಕ್ಷ್ಮಿಗೆ ಗಂಡ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಹೇಳ್ತಾರೆ. ಗುರುಶ್ರೀ ಬ್ರಹ್ಮಣೋ ವಿಷ್ಣು ಸುರಾಣಾಂ ಚ ಗುರೋರ್ಗುರು ಮೂಲಭೂತೋ ಗುರು ಸರ್ವಜನಾನಾಂ ಪುರುಷೋತ್ತಮ ಗುರುರ್ಬ್ರಹ್ಮಾಸ್ಯ ಜಗತೋ ದೈವಂ ವಿಷ್ಣು ಸನಾತನಃ. ದೇವತೆಗಳಿಗೆ ಗುರು ಶ್ರೀ ಬ್ರಹ್ಮಣೋ, ಲಕ್ಷ್ಮೀ ಮತ್ತು ಬ್ರಹ್ಮದೇವರು ವಾಯುದೇವರಿಗೆ ಪರಮಾತ್ಮ ಗುರು. ಸುರಾಣಾಂಚ ಗುರೋರ್ಗುರು, ದೇವತೆಗಳಿಗೆ ಪರಮಾತ್ಮ ಪರಮಗುರು. ಗುರೋರ್ಗುರು ಅಂದ್ರೇನೋ ಪರಮಗುರು.
ನಾವು ಹೇಳ್ಕೊತೀವಲ್ಲ ದಿನ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ ಅಂದ್ರೆ ಏನು? ನಮ್ಮ ಗುರುಗಳಿಗೂ ನಮಸ್ಕಾರ ಮಾಡಬೇಕು. ಯಾಕೆ? ನಮಗಿಂತ ಒಳ್ಳೆ ಗುರುಗಳನ್ನು ಕೊಟ್ರಲ್ಲ ಅಂತ. ಆಮೇಲೆ ಮೂಲಭೂತೋ ಗುರು ಸರ್ವ ಜನಾನಾಂ ಪುರುಷೋತ್ತಮ. ಪರಮಾತ್ಮ ನನ್ನ ಮೂಲ ಗುರು ಅಂತ ಉಪಾಸನೆ ಮಾಡಬೇಕಂತೆ. ಯಾರು? ಎಲ್ಲ ಜನರು. ಅಲ್ಲಿ ಹೇಗೆ ಎಲ್ಲ ಜನರು ಬೇರೆ ಜನರು ಮುತ್ತಜ್ಜ ಅಂತ ಉಪಾಸನೆ ಮಾಡಬೇಕಲ್ವಾ, ಹಾಗೆ ನಾವೆಲ್ಲರೂ ಏನಂತ ಮಾಡಬೇಕು? ಪರಮಾತ್ಮ ಮೂಲ ಗುರು ಅಂತ. ಗುರು ಬ್ರಹ್ಮ ಅಸ್ಯ ಜಗತಃ ದೈವಂ ವಿಷ್ಣು ಸನಾತನಃ. ಜಗತ್ತಿಗೆ, ಇಡೀ ಜಗತ್ತಿಗೆ ಅಂದರೆ ಎಲ್ಲ ಸಚ್ಚೇತನರು ಅಂತ ಇಟ್ಕೊಳ್ಳೋಣ. ಸಜ್ಜನರಿಗೆ ಚತುರ್ಮುಖ ಬ್ರಹ್ಮದೇವರು ಗುರುಗಳು. ಅಂದರೆ ನಮಗೆ ಇವಾಗ ಗುರುಗಳೆಲ್ಲ ಇದ್ದಾರೆ, ಆದರೆ ಈ ಸಂಸಾರದಲ್ಲಿ ಅಲ್ಲ, ಸಂಸಾರದಿಂದ ಮುಕ್ತರಾಗಿ ಜೀವರು ಹೋಗ್ಬೇಕಲ್ವಾ, ಅವಾಗ ಮೋಕ್ಷಕ್ಕೆ ಹೋಗಬೇಕು ಅನ್ನೋ ಪ್ರಸಂಗ ಇದ್ದಾಗ ಆ ಸಜ್ಜೀವರಿಗೆಲ್ಲ ಒಂದು ಉಪದೇಶ ಆಗಲೇಬೇಕು. ಆ ಉಪದೇಶ ಎಲ್ಲರಿಗೂ ಬ್ರಹ್ಮದೇವರೇ ಮಾಡೋದು. ಆ ವಿರಜಾ ನದಿ ಸ್ನಾನ ಎಲ್ಲ ಆಗಿ ಮೋಕ್ಷಕ್ಕೆ ಹೋಗ್ತಾರಲ್ವಾ, ಆವಾಗ ಚತುರ್ಮುಖ ಬ್ರಹ್ಮದೇವರೇ ಉಪದೇಶ ಮಾಡೋದು. ಆದ್ದರಿಂದ ಎಲ್ಲರಿಗೂ ಸಜ್ಜೀವರಿಗೆ ಆ ಕಲ್ಪದಲ್ಲಿ ಯಾರು ಮೋಕ್ಷವನ್ನು ಹೊಂದಬೇಕಲ್ವಾ, ಅವರಿಗೆ ಚತುರ್ಮುಖ ಬ್ರಹ್ಮದೇವರೇ ಗುರುಗಳು. ಎಲ್ಲರಿಗೂ ಪರದೈವತ ಯಾರು? ವಿಷ್ಣು ಅಂತ. ದೈವಂ ವಿಷ್ಣು ಸನಾತನಃ. ಅದರಿಂದ ಈ ಪ್ರಮಾಣವನ್ನು ನೋಡಿದ್ರೆ ಏನನ್ಸತ್ತೆ? ಆಚಾರ್ಯರ ಪ್ರಮಾಣ ನೋಡಿದ್ರೆ, ಓ ಎಲ್ಲರೂ ಎಲ್ಲ ರೀತಿ ಉಪಾಸನೆ ಮಾಡುವಾಗಿಲ್ಲಪ್ಪ, ನಾವು ಮಾತ್ರ ಸಾಮಾನ್ಯ ಜನರು ಪರಮಾತ್ಮನ ಮುತ್ತಜ್ಜ ಅಂತ ಉಪಾಸನೆ ಮಾಡಬೇಕು. ಅಲ್ಲಿ ನೋಡಿದ್ರೆ ಭಾಗವತದಲ್ಲಿ ನೀನೇ ಗುರು, ನೀನೇ ತಂದೆ ತಾಯಿ ಬಂಧು ಅಂತೆಲ್ಲ ಇದೆ. ಏನು ಮಾಡಬೇಕೀಗ? ಒಂದೇನೋ ಸರಿ ಹೋಗುತ್ತೆ. ಎಲ್ಲರಿಗೂ ದೈವಂ ವಿಷ್ಣು ಅಂತಿದೆ, ಅಲ್ಲೂ ಪರದೈವತ ವಿಷ್ಣು ಅಂತ ಬಂತು ಪರಮಾತ್ಮ. ಅದೊಂದು ಮ್ಯಾಚ್ ಆಗುತ್ತೆ 5ರಲ್ಲಿ. ಇನ್ನು 4 ಸ್ವಲ್ಪ ಕಷ್ಟ ಆಗತ್ತಲ್ಲ. ಆಚಾರ್ಯ ಹೀಗೆ ಹೇಳಿದರೆ ಮತ್ತೆ ಭಾಗವತದಲ್ಲಿ ಹೀಗಿದೆಯಲ್ವಾ ಅನ್ನೋ ಪ್ರಶ್ನೆಯನ್ನು ತೆಗೆದುಕೊಂಡು ವಿಷ್ಣು ತೀರ್ಥರು ಒಂದೇ ಒಂದು ವಾಕ್ಯ ಹೇಳ್ತಾರೆ. ಅಸಾಧಾರಣ್ಯೇನ ಪಿತೃತ್ವಾದಿ ಸ್ಮೃತೌ ತದುಪಾಸನೇವ ನಿಯಮ ನಾಣ್ಯತ್ರ ಅಂತ ಒಂದು ವಾಕ್ಯ. ಆ ವಾಕ್ಯ ಯಾತಿಗೆ ಬಂತು ಅಂದರೆ, ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಈ ಥರ ಹೇಳಿದಾರಲ್ವಾ ಅಂತ ನಾವು ಇಟ್ಕೋಬೇಕು ಪ್ರಶ್ನೆ. ಇಟ್ಕೊಂಡಾಗ ಈ ವಾಕ್ಯ ವಿಷ್ಣು ತೀರ್ಥರು ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಅಂದರೆ, ಇವಾಗ ಅಸಾಧಾರಣವಾಗಿ ಉಪಾಸನೆ ಅಂತ ಇರುತ್ತೆ. ಅಸಾಧಾರಣವಾಗಿ ಉಪಾಸನೆ ಅಂದರೆ ಈ ನಿಯತ ಗುರುಗಳು ಅಂತ ಬಂದು ಅವ್ರು ಹೇಳ್ತಾರಲ್ವಾ, ಏನಂತ? ನಿಮಗೆ ನೋಡ್ರಪ್ಪ, ನಿಮ್ಮ ಯೋಗ್ಯತೆ ಪ್ರಕಾರ ನೀವು ಇಷ್ಟು ಗುಣವನ್ನು ಉಪಾಸನೆ ಮಾಡಬೇಕು. ಸಾಮಾನ್ಯ ಮನುಷ್ಯರಿಗೆ ಚತುರ್ಗುಣೋಪಾಸನೆ, ಸತ್ ಚಿತ್ ಆನಂದ ಆತ್ಮ ಎನ್ನುವ ಉಪಾಸನೆ ಸಾಮಾನ್ಯ ಮನುಷ್ಯರಿಗೆ. ಮೇಲ್ಮೇಲೆ ಹೋಗ್ತಾ 10 ಗುಣ, 15 ಗುಣ, 20 ಗುಣ, 1000 ಗುಣ. ವಾಯುದೇವರಿಗೆ ಅನಂತ ಗುಣ. ಎಷ್ಟು ದೊಡ್ಡವರು ಅವರು! 4 ಗುಣ ಎಲ್ಲಿ, ಅನಂತ ಗುಣ ಎಲ್ಲಿ? ಅದೆಲ್ಲ ಹೇಳೋರು ಯಾರು? ನಿಯತ ಗುರುಗಳು. ಅವ್ರು ಬಂದು ಹೇಳ್ತಾರೆ. ನಿಯತ ಗುರುಗಳು ಬಂದು ಹೇಳಿದಾಗ ಅವಾಗ ಏನು ಉಪಾಸನೆ ಮಾಡಬೇಕಲ್ವಾ, ಅದು ಅಸಾಧಾರಣವಾದ ಉಪಾಸನೆ. ಅಲ್ಲಿ ಮತ್ತೆ ಪರಮಾತ್ಮ ಅವಾಗ ಉಪಾಸನೆ ಮಾಡಬೇಕಾದ್ರೆ ನಾವೆಲ್ಲ ಮುತ್ತಜ್ಜ ಅಂತಲೇ ಮಾಡಬೇಕು. ಆದರೆ ಇಲ್ಲಿ ಹೇಳ್ತಾ ಇರೋದು ಸಾಧಾರಣ. ಸಾಧಾರಣ ಅಂದರೆ ಏನು ಗೊತ್ತಾ? ಎಲ್ಲರೂ ಅಂದರೆ ಈಗ ಲಕ್ಷ್ಮಿಯಿಂದ ಹಿಡ್ಕೊಂಡು ಅಂತ ಇಟ್ಕೊಳ್ಳೋಣ. ಲಕ್ಷ್ಮಿಯಿಂದ ಹಿಡ್ಕೊಂಡು ತೃಣಜೀವರ ಪರ್ಯಂತ ಸಾಮಾನ್ಯ ಜೀವ ಯಾರಿರ್ತಾನೆ ಅಲ್ಲಿಯವರೆಗೆ ಎಲ್ಲರೂ ಕೂಡ ಸಾಧಾರಣವಾಗಿ ಹೀಗೆ ಉಪಾಸನೆ ಮಾಡಬಹುದು. ಏನಂತ 5 ಹೇಳಿದ್ರಲ್ಲ, ತಂದೆ ತಾಯಿ ಗುರು ದೈವತ ಅಂತ, ಹೀಗೆ 5 ಉಪಾಸನೆಯನ್ನು ಸಾಧಾರಣವಾಗಿ ಎಲ್ಲರೂ ಮಾಡಬಹುದು. ಯಾಕೆ ಅಂತ ಕೇಳಿದ್ರೆ, ಇದರಿಂದ ಭಕ್ತಿ ಹೆಚ್ಚಾಗುವಂತಹ ಒಂದು ಸಾಧನೆ ಇದು. ಅಂತಹ ಈಗ ನಾವು ನಮ್ಮ ತಂದೆ ತಾಯಿ ಏನೋ ನಮಗೆ ಭಾರಿ ಇದು ಮಾಡಿರ್ತಾರೆ. ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಸಾಕಿರ್ತಾರೆ. ದೊಡ್ಡವರಾದ್ಮೇಲೆ ಅವರ ಸ್ಮರಣೆಯನ್ನು ಮಾಡ್ಕೊಳ್ತೀವಿ. ಓ ಏನಪ್ಪ, ನಮ್ಗೆ ಇಷ್ಟೆಲ್ಲ ಮಾಡಿದ್ರಿಂದನೇ ನಾವು ಇಂಥ ಸ್ಥಿತಿಗೆ ಬಂದಿದ್ದೀವಿ
ಯಾಕೆ? ಅವರು ತಂದೆ ತಾಯಿಯವರು ಆಗಿದ್ದು ಏನೇನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡಿರ್ತಾರೆ. ಹಾಗೆ ಪರಮಾತ್ಮ ನಿಜವಾಗ್ಲೂ ನಮಗೆ ಅವನ ತಂದೆ ತಾಯಿ ಬಂಧು, ನಾ ಹೇಳಿದ್ನಲ್ಲ ಅವಾಗ ಅಕ್ಕ ತಂಗ ಏನೇನಿದೆಯೋ ಎಲ್ಲ ಅದರಿಂದ ಮಾಡೋದು, ಆ ಸ್ಮರಣೆ ಮಾಡೋದ್ರಿಂದ ಏನು ಲಾಭ? ಪರಮಾತ್ಮನಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಅದನ್ನು ಸಾಧಾರಣವಾಗಿ ಎಲ್ಲರೂ ಮಾಡುವಂತಹದ್ದು. ಅಸಾಧಾರಣವಾಗಿ ಉಪಾಸನೆ ಮಾಡಬೇಕು, ಆ ನಿಯತ ಗುರುಗಳು ಬಂದು ಹೇಳಿದ ಮೇಲೆ ಅಂತ ಇದೆಯಲ್ವಾ, ಅವಾಗ ಮಾತ್ರ ಇದರ ನಿಯಮ ಅನ್ನೋದನ್ನು ವಿಷ್ಣು ತೀರ್ಥರು ಆ ವಿರೋಧ ಪರಿಹಾರವನ್ನು ಕೇವಲ ಒಂದು ವಾಕ್ಯದಲ್ಲಿ ವಿರೋಧ ಪರಿಹಾರವನ್ನು ಮಾಡಿದ್ದಾರೆ. ಆದ್ದರಿಂದ ಏನು ವಿರೋಧ ಇಲ್ಲ. ಆಚಾರ್ಯರು ಏನು ಭಾಗವತ ಏಕಾದಶ ಸ್ಕಂದದಲ್ಲಿ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಅದಕ್ಕೂ ಇದಕ್ಕೂ ಏನು ವಿರೋಧ ಇಲ್ಲ ಅಂತ ಇಟ್ಕೊಳ್ಬೇಕು. ಅದರಿಂದ ಮೊದಲನೇ ಶ್ಲೋಕದಲ್ಲಿ ಇಷ್ಟು ತಾತ್ಪರ್ಯ, ಪರಮಾತ್ಮನನ್ನ 5 ರೀತಿಯಿಂದ ಉಪಾಸನೆ ಮಾಡಬೇಕು ಅಂತ. ಇನ್ನ ಮುಂದಿನ ಶ್ಲೋಕ, ನ ಬ್ರಹ್ಮಣ ಸ್ವಪರಭೇದಮತಿಸ್ತವ ಸ್ಯಾತ್ ಸರ್ವಾತ್ಮನಃ ಸಮದೃಶ ಸ್ವಸುಖಾನುಭೂತೆ ಸಂಸೇವಯಾ ಸುರತರೂರಿವ ತೇ ಪ್ರಸಾದಃ ಸೇವಾನುರೂಪ ಉದಯೋ ನ ವಿಪರ್ಯಯೋತ್ರ. ಇದು ದಶಮಸ್ಕಂದ ಭಾಗವತದಲ್ಲಿ ಬಂದಿರುವ ಶ್ಲೋಕ. ಧರ್ಮರಾಜ ಕೃಷ್ಣನಲ್ಲಿ ರಾಜಸೂಯ ಯಾಗ ಮಾಡಬೇಕು ಅಂತ ಅನುಮತಿಯನ್ನು ಕೇಳ್ತಾನೆ. ಅನುಮತಿಯನ್ನು ಕೇಳಬೇಕಾದರೆ ಬಂದಿರುವ ಶ್ಲೋಕ. ಅದರಿಂದ ಇದು ಧರ್ಮರಾಜ ಕೃಷ್ಣನಿಗೆ ಹೇಳಿರುವ ಶ್ಲೋಕ. ಇದಕ್ಕೆ ಪೀಠಿಕೆಯನ್ನು ಕೊಡ್ತಾರೆ ವಿಷ್ಣು ತೀರ್ಥರು. ನೋಡಿ, ಪರಮಾತ್ಮ ಅವನು ಭಾರಿ ಪಕ್ಷಪಾತಿ ರೀ, ಪಾರ್ಶಾಲಿಟಿ ಮಾಡ್ತಾನೆ. ತನಗೆ ಬೇಕಾದವ್ರಿಗೆ ಏನೋ ಮಾಡ್ತಾನೆ, ಬೇಡದೇ ಇದ್ದವ್ರಿಗೆ ಇನ್ನೇನೋ ಕೆಟ್ಟದ್ದು ಮಾಡ್ತಾನೆ ಅಂತ ಒಂದು ವೇಳೆ ನಮಗೆ ಆ ಭಾವನೆ ಇದ್ದರೆ, ಸಾಮಾನ್ಯ ಮಹಾಭಾರತ ಭಾಗವತ ಅದೆಲ್ಲ ಓದ್ರೆ ನೋಡಿ, ಅರ್ಜುನನಿಗೆ ಅಷ್ಟು ಅವನ ಮೇಲೆ ಪ್ರೀತಿ, ದುರ್ಯೋಧನನ ಮೇಲೆ ಅಷ್ಟು ಅವನಿಗೆ ಏನೋ ಕೆಟ್ಟ ಭಾವನೆ. ಇದೇನು ದೇವರಾಗಿ ಹಿಂಗೆ ಮಾಡಬಹುದಾ ಅಂತ ಪ್ರಶ್ನೆ. ತನ್ನವರು ಅಂತ ಹೇಳಿ ಕೃಷ್ಣ ಪಾಂಡವರ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ, ತನಗೆ ಬೇಡದೇ ಇದ್ದವರು ಅಂತ ಕೌರವರ ಮೇಲೆ ಬಹಳ ಅವನಿಗೆ ಅಸೂಯೆ ಅಥವಾ ಕೆಟ್ಟದ್ದು ಮಾಡೋದು, ಕೆಟ್ಟ ಭಾವನೆ. ಆದರೆ ಗೀತಾದಲ್ಲಿ ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳ್ಕೊಂಡಿದ್ದಾನೆ. ನನಗೆ ಯಾರೂ ಪ್ರಿಯರಲ್ಲ, ನನಗೆ ಯಾರೂ ದ್ವೇಷ್ಯರು ಅಲ್ಲ ಅಂತ. ಆದರೆ ಇದೆಲ್ಲ ಅವನದು ಚರ್ಯೆಯನ್ನು ನೋಡಿದ್ರೆ ಪಕ್ಷಪಾತಿ ಅಂತ ಅನಿಸುತ್ತೆ. ಅದಕ್ಕೆ ಈ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ, ಪರಮಾತ್ಮ ಪಕ್ಷಪಾತಿ ಅಲ್ಲ, ಎಲ್ಲರನ್ನೂ ಅವನು ಸಮಾನವಾಗಿ ನೋಡ್ತಾನೆ. ಇದು ಇಲ್ಲದೆ ಹೋದರೆ ಸರಿಯಾಗಿ ಭಕ್ತಿ ಹುಟ್ಟೋದಿಲ್ಲ. ಯಾಕೆಂದರೆ ಭಕ್ತಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋದು, ಏನಪ್ಪ ನಾವೇನು ಪರಮಾತ್ಮನಿಗೆ ಬೇಕಾದವರು ಬೇಡಾದವರು ಯಾರಿಗೆ ಗೊತ್ತಪ್ಪ, ಬೇಕಾದವರಾದರೆ ಪರವಾಗಿಲ್ಲ, ಬೇಡಾದವರಾದರೆ ಅವನೇ ನಮಗೆ ಮಾಡೋದೇ ಇಲ್ಲ ಅಂತ. ಹೀಗೆ ಭಕ್ತಿಯಲ್ಲಿ ಒಂದು ಸ್ವಲ್ಪ ಅಳುಕು ಬರಬಹುದು. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಪರಮಾತ್ಮ ಪಕ್ಷಪಾತವನ್ನು ಮಾಡೋದಿಲ್ಲ ಅವನು ಅಂತ ಹೇಳುವ ಶ್ಲೋಕ ಇದು. ಅದರಿಂದ ಪದಚ್ಛೇದ ಹೇಗೆ ಮಾಡಬೇಕು? ನ ಬ್ರಹ್ಮಣ ಸ್ವಪರಭೇದ ಮತಿ ತವ ಸ್ಯಾತ್ ಸರ್ವಾತ್ಮನಃ ಸಮದೃಶಃ ಸ್ವಸುಖಾನುಭೂತೆ ಸಂಸೇವಯ ಸುರತರೋ ಇವ ತೇ ಪ್ರಸಾದಃ ಸೇವಾನುರೂಪ ಉದಯ ನ ವಿಪರ್ಯಯ ಅತ್ರ. ಪರಮಾತ್ಮ ಭೇದಮತಿ ಅಂದರೆ ಭೇದ ಬುದ್ಧಿ ಅಂದರೆ ತಾರತಮ್ಯ ಮಾಡೋದು. ಇವನು ನನಗೆ ಬೇಕಾದವನು, ಇವನು ಬೇಡದಾದವನು ಅಂತ ತಾರತಮ್ಯ ಮಾಡೋದು. ಪರಮಾತ್ಮನಿಗೆ ಈ ಭೇದಮತಿ ಇಲ್ಲ. ಭೇದಮತಿ ನ ಸ್ಯಾತ್ ಕಸ್ಯ ತವ ಬ್ರಹ್ಮಣ
ಅಂತ ಧರ್ಮರಾಜ ಸಂಬೋಧನೆ ಮಾಡ್ತಾ ಇರೋದು. ಹೇ ಪರಮಾತ್ಮ, ಪರಿಪೂರ್ಣನಾದ ನಿನಗೆ ಭೇದ ಬುದ್ಧಿ ಇಲ್ಲ. ಅದೇನದು ಭೇದ ಬುದ್ಧಿ ಅಂದ್ರೆ ಏನು, ಸ್ವಲ್ಪ ವಿವರಣೆ ಮಾಡಿ. ಧರ್ಮರಾಜನೇ ಮಾಡ್ತಾನೆ. ಸ್ವಹ ಪರಹ ಇತಿ, ಅಯಂ ಸ್ವಹ, ಇವನು ನನ್ನವನು, ಸತು ಅವನು ಪರಹ, ಅವನು ಬೇರೆ. ಪಾಂಡವರು ನನ್ನವರೇ, ಕೌರವರು ಬೇರೆ, ನನಗೆ ಸೇರಿಲ್ಲ, ಅವರು ಪರಕೀಯರು ಎನ್ನುವ ಭೇದ ಬುದ್ಧಿ ಅದು ನಿನಗೆ ಇಲ್ಲ. ತವ ಬ್ರಹ್ಮಣ ಭೇದಮತಿ ನ ಸ್ಯಾತ್. ಅಯಂ ಸ್ವಹ ಸತು ಪರಹ ಎನ್ನುವ ಭೇದ ಬುದ್ಧಿ ಇಲ್ಲ. ಯಾಕೆ ನಿನ್ನಲ್ಲಿ ಭೇದ ಬುದ್ಧಿ ಇಲ್ಲ? ಕಾರಣ ಕೊಡ್ತಾನೆ ಧರ್ಮರಾಜ. ನೀನು ಸಮದೃಶಃ, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವವನು ನೀನು. ಆದರೆ ಮತ್ತೆ ಕೆಲವರಿಗೆ ಒಳ್ಳೇದಾಗತ್ತೆ, ಕೆಲವ್ರಿಗೆ ಕೆಟ್ಟಾಗತ್ತಲ್ವಾ, ಅದನ್ನು ಹೇಗೆ ಕೂಡಿಸ್ತೀರಾ? ಎಲ್ಲರನ್ನೂ ಸಮಾನವನ್ನಾಗಿ ನೋಡಬೇಕು ಅಂತಂದರೆ, ಸಮಾನರನ್ನಾಗಿ ನೋಡ್ತಾನೆ ಅಂದರೆ ಎಲ್ರಿಗೂ ಒಳ್ಳೇದಾಗಬೇಕು, ಇಲ್ಲ ಎಲ್ರಿಗೂ ಕೆಟ್ಟದಾಗಬೇಕು. ಅದಕ್ಕೆ ಉತ್ತರ, ತೇ ಪ್ರಸಾದ ಸಂಸೇವಯ ಏವ ಭವತಿ. ನಿನ್ನ ಪ್ರಸಾದ ಅಂದರೆ ನೀನು ಅನುಗ್ರಹ ಮಾಡೋದು ಅಥವಾ ಅನುಗ್ರಹ ಮಾಡದೇ ಇರೋದು, ಅವಗ್ರಹ ಮಾಡೋದು, ಅದು ಹೇಗೆ ಸಿದ್ಧ ಆಗತ್ತೆ? ನಿನ್ನ ಪ್ರಸಾದದಿಂದ. ಆ ಪ್ರಸಾದ ಹೇಗಾಗತ್ತೆ? ಸಂಸೇವಯ, ಅವರವರ ಸೇವೆ ಭಕ್ತಿ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ದ್ವೇಷ ಮಾಡಿದರೆ ಅವರಿಗೆ ಕೆಟ್ಟದ್ದು, ಮತ್ತು ಪ್ರೀತಿ ಮಾಡಿದರೆ, ಭಕ್ತಿ ಮಾಡಿದರೆ ಅವರಿಗೆ ಒಳ್ಳೆಯದು. ಅಲ್ಲ, ಮತ್ತು ಇದು ಮತ್ತು ಪಾರ್ಶಾಲಿಟಿ ಆಗಲಿಲ್ವಾ? ನನ್ನನ್ನು ಯಾರು ಪ್ರೀತಿಸ್ತಾರೋ ಅವರು ಒಳ್ಳೇದು ಮಾಡೋದು, ನನ್ನನ್ನು ಯಾರು ದ್ವೇಷಿಸ್ತಾರೋ ಅವರು ಕೆಟ್ಟದ್ದು ಮಾಡೋದು ಅಂದರೆ ಮತ್ತೆ ಇದೇನರ್ಥ? ಇದೇ ಭೇದ ಬುದ್ಧಿ ಅಂದರೆ ಹಾಗಲ್ಲ. ಆಚಾರ್ಯರು ಹೇಳ್ತಾರೆ ನೋಡ್ರಿ, ಪರಮಾತ್ಮ ವೇದದಲ್ಲಿ ಅವನು ಯಾವತ್ತೂ ವೇದಕ್ಕೆ ಅಪ್ರಾಮಾಣ್ಯವನ್ನು ತಂದುಕೊಡಲ್ಲ. ವೇದದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿದ್ದಾರೆ. ABCD ಮಾಡಬೇಕ್ರಿ, ಅದು ಧರ್ಮ. ಉದಾಹರಣೆಗೆ, ಬೇರೆಯವರಿಗೆ ತೊಂದರೆ ಕೊಡಬಾರ್ದು, ಬೇರೆಯವರಿಗೆ ಸಹಾಯ ಮಾಡಬೇಕು, ತಂದೆ ತಾಯರನ್ನು ನೋಡ್ಕೊಳ್ಬೇಕು, ಗುರುಗಳಿಗೆ ಸೇವೆ ಮಾಡಬೇಕು, ಹೀಗೆಲ್ಲ ಏನೋ ಹೇಳಿದ್ದಾರೆ ವೇದದಲ್ಲಿ, ಶಾಸ್ತ್ರಗಳಲ್ಲಿ. ಇದೆಲ್ಲ ಮಾಡಿದ್ರೆ ಧರ್ಮ. ಪರನಿಂದೆ ಅದು ಅಧರ್ಮ. ಹೀಗೆ ಅಧರ್ಮ ಯಾವುದು ಧರ್ಮ ಯಾವುದು ಅಂತ ವೇದದಲ್ಲಿ ನಿರ್ಣಯಿಸಲ್ಪಟ್ಟಿದೆ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ, ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರು ಧರ್ಮಗಳನ್ನು ಅಧರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ವಸ್ತುತಃ ಸಜ್ಜೀವನಾಗಿದ್ದರೆ ಅವನು ಇವಾಗ ಅಧರ್ಮ ಮಾಡೋದಕ್ಕೆ ಕಾರಣ ಏನು ಅಂದರೆ, ಅವನು ಮಾಡಿರುವ ಪೂರ್ವ ಕರ್ಮ ಅಥವಾ ಅವನ ಪರಿಸರ, ಅವನ ಸುತ್ತಮುತ್ತಲು ಇರೋರು. ಈ ಒಳ್ಳೆ ಹುಡುಗನ್ನ ಕೆಟ್ಟ ಒಂದು ಗುಂಪಿನಲ್ಲಿ ಬೆಳೆಸ್ಬಿಟ್ರೆ ಅವನಿಗೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ಕೆಟ್ಟತನವನ್ನು ಕಲ್ತ್ಕೊಂಡ್ಬಿಡ್ತಾನೆ. ಹಾಗೆ ಒಳ್ಳೆಯವರು ಕೆಟ್ಟ ಕೆಲಸವನ್ನು ಮಾಡ್ತಾರೆ, ಆದರೆ ಸ್ವಾಭಾವಿಕವಾಗಿ ಅವರ ನೈಜ ಗುಣ ಏನು? ಒಳ್ಳೇದು ಮಾಡೋದೆ. ಹಾಗೆ ಕೆಟ್ಟವರ ನೈಜ ಗುಣ ಏನು? ಬೇರೆಯವರಿಗೆ ತೊಂದರೆ ಕೊಡೋದು, ಬೇರೆಯವರನ್ನ ಅವರು ಕಷ್ಟ ಕೊಟ್ಟು ತಾನು ಸುಖ ಪಡೋದು, ಅದು ದುಷ್ಟರ ಸ್ವಭಾವ. ಸ್ವಭಾವ ಅಂದ್ರೇನು? ಆ ಜೀವದ ಸ್ವರೂಪದಲ್ಲೇ ಹಾಗಿರುತ್ತೆ. ಮತ್ತೆ ಅವ್ರಿಗೆಲ್ಲ ಪರಮಾತ್ಮ ದುಷ್ಟರಿಗೆ ಶಿಕ್ಷೆಯನ್ನು ಕೊಡಲೇಬೇಕಲ್ವ? ಇದು ಲೋಕನೀತಿ. ಇದು ಲೋಕದಲ್ಲಿ ಈಗ ಪೊಲೀಸವರು ಕಳ್ಳನಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ. ಎಲ್ರಿಗೂ ಸಮಾನ ದೃಷ್ಟಿಯಿಂದ ಇರಬೇಕು. ಪೊಲೀಸರು ಯಾಕೆ ಬೇಕು? ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕು ಅಂದರೆ ಕಾನೂನೇ ಇಲ್ಲ ಅಂತಾಗತ್ತೆ, ಆ ವ್ಯವಸ್ಥಾನೇ ಇಲ್ಲ ಅಂತಾಗತ್ತೆ. ಲೋಕದಲ್ಲಿ ನಾವು ವ್ಯವಸ್ಥೆಯನ್ನು ಹೇಗೆ ನೋಡ್ತೀವೋ ಅದೇ ರೀತಿ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿಕೊಂಡಿದ್ದಾನೆ. ಮಾಡಿ ಏನು ಮಾಡ್ತಾನೆ? ತಾನು ಹೇಳೋದಿಲ್ಲ, ನಂದು ಇಚ್ಛೆ ಇದು, ಇಂಥವರು ಒಳ್ಳೆಯವರು ಇಂಥವ್ರು ಕೆಟ್ಟವರು ಅಂತ ತಾನು ಹೇಳೋದಿಲ್ಲ. ವೇದ ಅಪೌರುಷೇಯ, ತಾನು ಮಾಡಿದ್ದಲ್ಲ. ವೇದ ಅನಾದಿ ಕಾಲದಿಂದ ಇದೆ. ಸನಾತನ ಧರ್ಮ ಅಂದರೆ ಅದೇನೇ. ಸನಾತನ ಅಂದರೆ ಯಾವಾಗಲೂ ಇರುವಂತಹ ಧರ್ಮಗಳು ವೇದದಲ್ಲೇ ಇರೋದು. ವೇದದಲ್ಲಿ ಹೇಳಿದ್ದನ್ನ
ಸುಲಭವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಪರಮಾತ್ಮ ಮಹಾಭಾರತ, ರಾಮಾಯಣ, ಇನ್ಯಾವುದೋ ಪುರಾಣಗಳು, ಭಾಗವತ ಅದರಲ್ಲೆಲ್ಲ ಸ್ವಲ್ಪ ಸುಲಭವಾಗಿ ಅರ್ಥ ಆಗಲಿ ಅಂತ ಬರೆದಿರ್ತಾನಷ್ಟೇ ಹೊರತು ಮೂಲವಾದ ನಮಗೆ ಧರ್ಮ ಗ್ರಂಥ ಅಂದರೆ ವೇದಗಳು, ಅದನ್ನು ನೋಡಿಕೊಂಡು ಋಷಿಗಳು ಸ್ಮೃತಿ ಗ್ರಂಥಗಳು ಅದೆಲ್ಲ ಬರೆದಿರ್ತಾರೆ. ಆದ್ದರಿಂದ ಕೆಲವರಿಗೆ ಒಳ್ಳೆಯದಾಗಲ್ಲ. ಯಾಕೆ ಅಂತಂದರೆ ವೇದದಲ್ಲಿ ಹೇಳಿರುವ ಧರ್ಮಗಳನ್ನು ಆಚರಣೆ ಮಾಡದೇ ಇರುವ ಸಂದರ್ಭದಲ್ಲಿ ಅವರು ಒಳ್ಳೆಯದಾಗೋದಿಲ್ಲ. ಅದು ಪರಮಾತ್ಮ ಏನು ಮಾಡಲಿಕ್ಕಾಗಲ್ಲ ಅದಕ್ಕೆ. ಅದರಲ್ಲಿ ಒಂದು ಏನಪ್ಪ ಅಂದರೆ, ನೀವು ಭಕ್ತಿಯನ್ನು ಮಾಡಿದರೆ ಮೋಕ್ಷ, ನೀವು ಭಕ್ತಿಯನ್ನು ಮಾಡಲಿಲ್ಲ, ದ್ವೇಷ ಮಾಡ್ತೀನಿ ಅಂದರೆ ಅದು ಅಂಧಂತಮಸ್ಸು, ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ. ಅಂದರೆ ಆಚಾರ್ಯರು ಹೇಳ್ತಾರೆ, ಆ ದುಷ್ಟರ ಸ್ವಭಾವ ಹೇಗಿರುತ್ತೆ ಅಂದರೆ ಪರಮಾತ್ಮನನ್ನು ದ್ವೇಷ ಮಾಡುವುದು ಅಂತಷ್ಟೇ ಅಲ್ಲ, ಅದು ಬಾಲಂಗೋಚಿ ಜೊತೆಗೆ ಎಲ್ಲ ಇರುತ್ತೆ. ವಾಯುದೇವರನ್ನು ದ್ವೇಷ ಮಾಡೋದು, ಬೇರೆಯವರು ಕೆಟ್ಟದ್ದು ಮಾಡೋದು, ಆ ಕೆಟ್ಟದ್ದು ಮಾಡಿ ತಾವು ಸುಖ ಪಡೋದು, ಹೀಗೆ ಅದು ಅದು ಒಂದೇ ಇರಲ್ಲ. ಬೇರೆದೆಲ್ಲ ಚೆನ್ನಾಗಿದೆಯಪ್ಪ, ಪರಮಾತ್ಮ ಒಬ್ಬನ ದ್ವೇಷ ಮಾಡ್ತೀನಿ ನಾನು, ಆವಾಗ ಏನು ಮಾಡ್ತೀರಿ ಅಂತಲ್ಲ. ಆ ಸ್ವಭಾವನೇ ಹಾಗಿರುತ್ತೆ, ದುಷ್ಟ ಸ್ವಭಾವ. ಎಲ್ಲರಿಗೂ ಕೆಟ್ಟದನ್ನು ಮಾಡಿ ತಾನು ಒಳ್ಳೆ ಸುಖ ಪಡಬೇಕು ಅಂತಲೇ ಸ್ವಭಾವ ಇರುತ್ತೆ. ಆದ್ದರಿಂದ ಅವರಿಗೆ ಪರಮಾತ್ಮ ಈ ತರಹ ಕೆಟ್ಟದ್ದು ಒಳ್ಳೆಯದು ಮಾಡೋದು ಯಾತಕ್ಕೆ? ತನಗೆ ಪಕ್ಷಪಾತ ಇದೆ ಅಂತಲ್ಲ. ಸುರತರೋಹೋ ಇವ ಅಂತ ದೃಷ್ಟಾಂತ. ಕಲ್ಪವೃಕ್ಷ, ಕಲ್ಪವೃಕ್ಷ ಇದೆ. ಕಲ್ಪವೃಕ್ಷವನ್ನು ಆಶ್ರಯಿಸಿ ಯಾರು ಬಂದು ಎಷ್ಟು ಸೇವೆ ಮಾಡ್ತಾರೋ ಆ ಸೇವೆಗೆ ತಕ್ಕಂತೆ ಫಲ ಕೊಡುತ್ತೆ ಕಲ್ಪವೃಕ್ಷ. ಕಲ್ಪವೃಕ್ಷ ಅಲ್ಲಿ ರಘುತ್ತಮ ತೀರ್ಥರ ಬೃಂದಾವನಕ್ಕೆ ಸೇವೆ ಮಾಡಿದರೆ ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ. ಯಾರು ಎಷ್ಟು ಯಾವ ಭಾವನೆಯಿಂದ ರಘುತ್ತಮರನ್ನು ಸೇವೆ ಮಾಡ್ತಾರೋ, ರಘುತ್ತಮರು ಕಾಮಧೇನು ಇದ್ದಂತೆ. ಭಜತ್ ಸುರತರೂಪಮಂ, ಸುರತರು ಅಂದರೆ ಕಲ್ಪವೃಕ್ಷ. ಪ್ರಣಮತ್ ಕಾಮಧೇನು, ನಮಸ್ಕಾರ ಮಾಡುವವರಿಗೆ ಕಾಮಧೇನು, ಸೇವೆ ಮಾಡುವವರಿಗೆ ಕಲ್ಪತರು ಅಂತಂದರೆ ಯಾರ್ಯಾರು ಹೇಗೆ ಹೇಗೆ ಸೇವೆ ಮಾಡ್ತಾರೋ, ಯಾವ ಭಾವನೆಯಿಂದ ಸೇವೆ ಮಾಡ್ತಾರೋ ಅದನ್ನು ಕೊಡುವಂತಹವರು. ಹಂಗೆ ರಾಯರು, ವಾದಿರಾಜರು, ವ್ಯಾಸರಾಜರು ಎಲ್ಲ, ಟೀಕಾರಾಯರು ಎಲ್ಲ ಹಾಗೇನೆ. ಅದರಿಂದ ಕಲ್ಪತರುವಿಗೆ ಹೋಗಿ ಸೇವೆ ಮಾಡಿದಾಗ ಯಾರೋ 2 ದಿನ ಸೇವೆ ಮಾಡ್ದ, ಅಥವಾ ಇನ್ನೊಬ್ಬ 1 ವರ್ಷದ ಪೂರ್ತಿ ಸೇವೆ ಮಾಡ್ತಾ ಇರ್ತಾನೆ, ಅಥವಾ ಅವನು ನನಗೆ ವಿದ್ಯೆ ಬರಲಿ ಅಂತ ಸೇವೆ ಮಾಡ್ತಾನೆ, ಇನ್ನೊಬ್ಬರು ಇನ್ನೇನೋ ಕೆಲಸ ಸಿಗಲಿ ಅಂತ ಸೇವೆ ಮಾಡ್ತಾರೆ. ಅವರವರ ಸೇವೆಗೆ ಎಷ್ಟು ಫಲ ಕೊಡಬೇಕೋ ಕಲ್ಪತರು ಕೊಡುತ್ತೆ. ಆ ಕಲ್ಪತರು ಪಾರ್ಶಾಲಿಟಿ ಪಕ್ಷಪಾತ ಮಾಡ್ತಾ ಇದ್ದೀರಿ, ಅವನು ಬರೀ ಇಷ್ಟು ಮಾತ್ರ ಕೊಟ್ಟರು, ಇನ್ನೊಬ್ಬನಿಗೆ ಜಾಸ್ತಿ ಫಲ ಕೊಟ್ಟರು ಅಂತ ಯಾರ್ಯಾರೋ ಕಂಪ್ಲೇಂಟ್ ಮಾಡ್ತಾರಾ? ಇಲ್ಲ. ಅದರಂತೆ ಸುರತರೋಹೋ ಇವ ಸೇವಾನುರೂಪ ಉದಯ ಭವತಿ. ಅವನ ಅನುಗ್ರಹದಿಂದ ಅವರವರಿಗೆ ಸೇವೆಗೆ ತಕ್ಕಂತೆ ಫಲ ಸಿಗತ್ತೆ. ಅತ್ರ ವಿಪರ್ಯಯ ನ. ಈ ಫಲ ಕೊಡೋದರಲ್ಲಿ ಪರಮಾತ್ಮ ಪಕ್ಷಪಾತ ಮಾಡೋದಿಲ್ಲ. ಅಂದ್ರೇನು? ಜಾಸ್ತಿ ಯಾರೋ ಸೇವೆ ಮಾಡಿದ್ರು ಅವ್ರಿಗೆ ಕಮ್ಮಿ ಫಲ, ಕಮ್ಮಿ ಯಾರೋ ಸೇವೆ ಮಾಡಿದ್ರು ಅವರಿಗೆ ಜಾಸ್ತಿ ಫಲ ಅಂತ ಹೀಗೆ ಮಾಡೋದಿಲ್ಲ ಅಂತ ಅರ್ಥ. ಆದ್ದರಿಂದ ಏನು ಶ್ಲೋಕದ ಅರ್ಥ? ಬ್ರಹ್ಮಣಃ ಸರ್ವಾತ್ಮನಃ ಸಮದೃಶಃ ಸ್ವಸುಖಾನುಭೂತೇ ತವ. ಇದೆಲ್ಲ ವಿಶೇಷಣ. ತವ ನಿನಗೆ, ಎಂತಹ ನಿನಗೆ? ಬ್ರಹ್ಮಣಃ ಅಂದರೆ ಪೂರ್ಣ ಅಂತರ್ಥ. ಇವಾಗ ಪಕ್ಷಪಾತ ಯಾವಾಗ ಮಾಡ್ಬೇಕ್ರಿ? ಯಾರು ಪೂರ್ಣ ಅಲ್ವೋ ಅವನಿಗೆ ಪಕ್ಷಪಾತ ಮಾಡಬೇಕು. ಅವನಿಗೆ ನಾನು ಒಳ್ಳೇದು ಮಾಡಿದ್ರೆ ನನಗೇನೋ ಸಂತೋಷ ಆಗುತ್ತೆ, ಅವನು ಕೆಟ್ಟದ್ದು ಮಾಡಿದ್ರೆ ನನಗೇನೋ ಒಳ್ಳೇದಾಗತ್ತೆ, ಸಂತೋಷ ಆಗತ್ತೆ ಅಂತ, ಹೀಗೆ ಅದರಿಂದ ಏನಾರು ಸಂತೋಷ ಪಡುವವನು ಅಂತಿದ್ರೆ ಅವಾಗ ಪಕ್ಷಪಾತ. ಇವನು ಬ್ರಹ್ಮ ಪೂರ್ಣ, ಏನೂ ಮಾಡದೆ ಹೋದ್ರೂ ಪೂರ್ಣನಾಗಿ ಸುಖವಾಗಿರ್ತಾನೆ. ಸರ್ವಾತ್ಮನಃ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ಅವರ ಭಾವನೆ ಏನು ಅಂತ ಗೊತ್ತು, ಅವರು ಎಷ್ಟು ಸೇವೆ ಮಾಡ್ತಾರೆ, ಯಾವ ರೀತಿಯಿಂದ ಸೇವೆ ಮಾಡ್ತಾರೆ ಎಲ್ಲ ಗೊತ್ತು ಅವನಿಗೆ. ಸಮದೃಶಃ, ಅವನು ಸಮಾನವಾದ ದೃಷ್ಟಿ ಉಳ್ಳವನು. ಯಾರು ಸೇವೆ ಎಷ್ಟು ಮಾಡ್ತಾರೋ ಅವರು ಅಷ್ಟು ಫಲ ಕೊಡುವವನು ಅಂತ ಅರ್ಥ. ಸ್ವಸುಖಾನುಭೂತೇ ತವ. ಸ್ವಸುಖಾನುಭೂತಿ ಅಂದ್ರೇನು? ಅವನ ಸುಖ, ಅದರ ಅನುಭವ.
ಸುಖದ ಅನುಭವ ಅಂದ್ರೇನು ಅಂತಂದರೆ ತನ್ನಲ್ಲೇ ಇರುವ ಸ್ವರೂಪ ಸುಖ ಅಂತೇನಿದೆಯಲ್ವಾ ಅದರ ಅನುಭವ ಅಂದರೆ ಪೂರ್ಣಾನಂದ ಅಂತ ಅರ್ಥ. ಇದನ್ನು ವಿಜಯಧ್ವಜರು ಬರೀತಾರೆ. ಅಂದರೆ ಏನರ್ಥ? ಸ್ವಸುಖಾನುಭೂತೆ ಅಂದರೆ ತನ್ನಲ್ಲೇ ಇರುವ ಪೂರ್ಣವಾದ ಆನಂದದ ಅನುಭವ ಅವನಿಗೆ ಯಾವಾಗಲೂ ಇದೆ. ಆದ್ದರಿಂದ ಪಕ್ಷಪಾತ ಮಾಡೋ ಪ್ರಸಂಗನೇ ಇಲ್ಲ ಅಂತ ಬ್ರಹ್ಮಶಬ್ದಕ್ಕೆ ಹೇಳಿದ್ವಲ್ಲ, ಅಲ್ಲಿ ಪೂರ್ಣ ಗುಣ, ಇಲ್ಲಿ ಆನಂದ ಮಾತ್ರ ತಗೋಬೇಕು. ತನ್ನ ಆನಂದ ಪೂರ್ಣವಾಗೂ ಯಾವಾಗಲೂ ಅನುಭವಿಸ್ತಾ ಇರ್ತಾನವನು. ಆದ್ದರಿಂದ ಏನಾಯಿತು? ತವ ಸ್ವಪರಭೇದಮತಿ, ಇವನು ನನ್ನವನು ಇವನು ನನ್ನವನಲ್ಲ ಅಂತ ಹೀಗೆ ಭೇದ ಬುದ್ಧಿಯು ನಸ್ಯಾತ್, ನಿನ್ನಲ್ಲಿ ಇಲ್ಲವೇ ಇಲ್ಲ. ಸುರತರೋಹೋ ಇವತೇ ಪ್ರಸಾದ, ಕಲ್ಪತರುವಿನಂತೆ ನೀನು ಸಂಸೇವೆಯ ಭವತಿ, ಅವರ ಸೇವೆಗೆ ತಕ್ಕಂತೆ ಅವರಿಗೆ ಫಲ ಕೊಡ್ತೀಯ. ಅತ್ರ ಉದಯ ಸೇವಾನುರೂಪ ಭವತಿ, ವಿಪರ್ಯಯ ನಭವತಿ. ಸಾಧನೆಗೆ ತಕ್ಕ ಫಲವನ್ನು ಕೊಡ್ತಾನೆ ಪರಮಾತ್ಮ, ಇದರಲ್ಲಿ ವಿಪರ್ಯಯವಾಗೋದಿಲ್ಲ, ಅಂದರೆ ಉಲ್ಟಾ ಆಗೋದಿಲ್ಲ. ನಾ ಹೇಳಿದ್ನಲ್ಲ ಆವಾಗ, ಸೇವೆ ಕಮ್ಮಿ ಫಲ ಜಾಸ್ತಿ ಅಂತ. ಹೀಗೆ ವಿಪರ್ಯಯವು ಎಂದೂ ಆಗೋದಿಲ್ಲ ಪರಮಾತ್ಮನ ಒಂದು ಆಡಳಿತದಲ್ಲಿ ಅಥವಾ ಅವನು ತೋರುವ ಅನುಗ್ರಹದಲ್ಲಿ, ಪ್ರಸಾದದಲ್ಲಿ ಅಂತ ಹೀಗರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ಆಯಿತು, ಪರಮಾತ್ಮನಿಗೆ ಪಕ್ಷಪಾತ ಇಲ್ಲ ಅಂತಂದ್ರಿ, ಅದಕ್ಕೊಂದು ದೃಷ್ಟಾಂತ ಕೊಡ್ತೀರಾ ಅಂತ ಯಾರೋ ಕೇಳಿದ್ರು. ಅದಕ್ಕೆ ಸಾರೋದ್ಧಾರಕಾರರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ನೋಡ್ರಿ, ಸಮುದ್ರ ಮಥನ ಕಾಲದಲ್ಲಿ ಏನಾಯಿತು ನಿಮಗೆ ಹೇಳ್ತೀನಿ ಬನ್ರಿ ಅಂತ ಅವರು ಹೇಳಿದ್ದಕ್ಕೊಂದು ದೃಷ್ಟಾಂತ. ಏವಂ ಸುರಾಸುರಗಣ ಸಮದೇಶ ಕಾಲ ಹೇತ್ವರ್ಥಯೋಗಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣಾ ಫಲಮಂಜಸಾಪುಃ ಯತ್ಪಾದ ಪಂಕಜರಜಶ್ರಯಣಾದ್ನ ದೈತ್ಯಾಃ. ಏವಂ ಸುರಾಸುರಗಣಾಃ ಸಮದೇಶಕಾಲ ಹೇತು ಅರ್ಥಯೋಗಗತಯಃ ಅಪಿ ಫಲೇ ವಿಕಲ್ಪಾಃ ತತ್ರ ಅಮೃತಂ ಸುರಗಣಾಃ ಫಲಂ ಅಂಜಸಾ ಆಪುಃ ಯತ್ ಪಾದ ಪಂಕಜರಜಶ್ರಯಣಾತ್. ಒಂದೇ ಪದ ಇದು, ನ ದೈತ್ಯಾಃ. ಆಪುಹು ಅಂತ ಕ್ರಿಯಾಪದ. ಹೊಂದಿದರು. ಯಾರು ಏನನ್ನು ಹೊಂದಿದರು? ಸುರಗಣಾಃ ಆಪುಹು. ಏನನ್ನು ಹೊಂದಿದರು? ಅಮೃತಂ ಫಲಂ ಆಪುಹು. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಎಂಬ ಫಲವನ್ನು ದೇವತೆಗಳು ಪಡೆದರು. ಹೇಗೆ ಪಡೆದರು? ಅಂಜಸ, ಬಹಳ ಸುಲಭವಾಗಿ ಪಡೆದರು. ಆ ಸುಲಭವಾಗಿ ಪಡೆದರು ಅಂದರೆ ಅದರ ಆ ಸಮುದ್ರ ಮಥನಕ್ಕೆ ಮುಂಚೆನೇ ಭಾರಿ ಶ್ರಮ ಪಟ್ಟಿರ್ತಾರೆ. ಆದರೆ ಅಮೃತಕ್ಕೆ ಕಂಪೇರ್ ಮಾಡಿದ್ರೆ ಆ ಶ್ರಮನೇ ಅಲ್ಲ ಅಂತ ಅರ್ಥ. ಅದು ಮಂದರ ಪರ್ವತ ತೊಗೊಂಬಂದರು, ಅಲ್ಲಿ ಗರುಡ ತಂದಿಟ್ಟ, ಆಮೇಲೆ ಹಾಕಿದ್ರು, ವಾಸುಕಿನ ಇದು ಮಾಡಿದ್ರು, ವಿಷ ಬಂತು, ಒದ್ದಾಡಿದ್ರು, ಅದೆಲ್ಲ ಸರಿ. ಆದರೆ ಫಲವನ್ನು ಕಂಪೇರ್ ಮಾಡಿದ್ರೆ ಅದೇನು ಪ್ರಯಾಸನೇ ಇಲ್ಲ, ಬಹಳ ಸುಲಭವಾಗಿ ಪಡೆದು. ಯಾಕೆ? ಅದು ಹೆಂಗೆ? ಯತ್ಪಾದ ಪಂಕಜ ರಜಶ್ರಯಣ. ಯಾವ ಪರಮಾತ್ಮನ ಪಾದ ಪಂಕಜ, ಪಾದ ಕಮಲದಲ್ಲಿ ಇರುವ ರಜಃ ಧೂಳು, ಅದನ್ನು ಆಶ್ರಯಿಸಿದ್ರಿಂದ. ಅಂದ್ರೆ ಅರ್ಥ ಏನು? ಪರಮಾತ್ಮನ ಪಾದಕಮಲಗಳಲ್ಲಿ ಸ್ವಲ್ಪ ಭಕ್ತಿ ಇದ್ದರೆ ಸಾಕು ಅಂತ ಅರ್ಥ. ಅಲ್ಲಿ ಭಕ್ತಿಯನ್ನು ಇಟ್ಟಿದ್ದರಿಂದ, ಭಕ್ತಿಯನ್ನು ಮಾಡಿದ್ದರಿಂದ, ಅದರ ಆಶ್ರಯದಿಂದ ಅಂಜಸ ಆಪುಹು ಅಮೃತಂ ಫಲಂ ಆಪುಹು, ಬಹಳ ಸುಲಭವಾಗಿ ಅಮೃತವನ್ನು ಹೊಂದಿದರು. ಯಾರು ಪಡೀಲಿಲ್ಲ? ದೈತ್ಯಾಹನ ಆಪುಹು, ರಾಕ್ಷಸರು ಆ ಅಮೃತ ಫಲವನ್ನು ಪಡೆಯಲಿಲ್ಲ. ಅಲ್ರಿ ಏನು ಮತ್ತೆ ಇವರೇನು ಕಮ್ಮಿ ಪ್ರಯತ್ನ ಮಾಡಿದ್ರಾ ರಾಕ್ಷಸರು, ಅಥವಾ ದೇವತೆಗಳೇನು ಜಾಸ್ತಿ ಪ್ರಯತ್ನ ಪಟ್ರ? ಇಲ್ಲ. ಸುರಾಸುರಗಣ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ. ಸುರ ಮತ್ತು ಅಸುರ ಗಣಗಳು ಅಂತ ಏನಿದೆ ಅಂದರೆ ದೇವತೆಗಳು, ದೈತ್ಯರು, ಅವರು ಸಮದೇಶ ಕಾಲ ಹೇತ್ವರ್ಥ ಯೋಗಗತಯ, ಸಮಾನವಾದ ದೇಶ ಕಾಲ ಹೇತು ಅರ್ಥ ಯೋಗ ಗತಿ. ಏನು? ಸಮಾನವಾದ ದೇಶ. ಇಬ್ಬರು ಮತ್ತೆ ಕ್ಷೀರ ಸಮುದ್ರದಲ್ಲೇ ಪ್ರಯತ್ನ ಪಟ್ಟಿದ್ದು. ಸಮಾನವಾದ ಕಾಲ, ಅದ್ಯಾವುದೋ ಒಂದು ಮಥನ ಮಾಡುವ ಕಾಲ,
ಯುದ್ಧ ಎಲ್ಲ ಆದ ಕೂಡಲೇ ಮಾಡಿದ್ದು ಸಮಾನವಾದ ಕಾಲ. ಏನಪ್ಪ ಇವರು ಏನೋ ಒಳ್ಳೆ ಮುಹೂರ್ತದಲ್ಲಿ ಮಾಡಿದ್ರು, ಅವರೇನೋ ಕೆಟ್ಟ ಮುಹೂರ್ತದಲ್ಲಿ ಮಾಡಿದ್ರು, ಆದ್ದರಿಂದ ಅವರು ಫಲ ಸಿಗಲಿಲ್ಲ, ಹಾಗಲ್ಲ, ಒಂದೇ ಕಾಲ. ಹೇತು ಹೇತು ಅಂದರೆ ಸಾಧನ. ಇಬ್ರು ಮತ್ತೆ ಮಂದರ ಪರ್ವತವನ್ನೇ ಸಾಧನವನ್ನಾಗಿ ಇಟ್ಟುಕೊಂಡಿದ್ದು. ಅರ್ಥ ಇಬ್ರಿಗೂ ಒಂದೇ ಪ್ರಯೋಜನ, ಉದ್ದೇಶ ಯಾವುದು? ಅದೇ ಅಮೃತ ಸಿಗಬೇಕು ಅಂತ ಉದ್ದೇಶ. ಯೋಗ ಯೋಗ ಅಂತಂದರೆ ಬರಿತಾರೆ ವಿಷ್ಣು ತೀರ್ಥರು, ಪರಸ್ಪರ ವೈರ ಅನಾವಿಷ್ಕರಣೇನ ಅವಸ್ಥಾನಾದಯ. ಅಂದರೆ ಪರಸ್ಪರ ವೈರತ್ವವನ್ನು ಏನು ಇವರು ನಮಗೆ ವೈರಿಗಳು, ಅವರು ನಮಗೆ ವೈರಿಗಳು ಅಂತ ಏನು ಒಂದು ಅನುಸಂಧಾನ ಇತ್ತು, ಅಂತಹ ಮನಸ್ಥಿತಿಯನ್ನು ಬಿಟ್ಟು ಒಟ್ಟಿಗೆ ಮಾಡಿದ್ದು ಕೆಲಸ. ಗತಿ ಅಂದರೆ ಶ್ರಮ, ಹಗ್ಗವನ್ನು ಎಳೆಯುವಂತಹದ್ದು, ಮಂದರ ಪರ್ವತವನ್ನು ತಂದದ್ದು ಎಲ್ಲ ಎಲ್ಲ ಸಮಾನವಾಗೇ ಇದೆ. ನೋಡಿ, ಒಂದು ಆಶ್ಚರ್ಯ ಆಗತ್ತೆ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು? ಅವರವರ ಸೇವೆ ಪ್ರಯತ್ನಕ್ಕೆ ತಕ್ಕ ಫಲ ಅಂತಂದ್ರು. ಇಲ್ಲಿ ನೋಡಿದ್ರೆ ಎಲ್ಲ ಒಂದೇ ಇದೆ. ದೇಶ ಕಾಲ ಅವ್ರು ಪ್ರಯತ್ನ ಪಟ್ಟಿದ್ದು ಎಲ್ಲ ಒಂದೇ ಇದೆ. ಎಲ್ಲ ಒಂದೇ ಇದ್ರೂ ಕೂಡ ಒಂದಿರಲಿಲ್ಲ. ದೇವತೆಗಳಲ್ಲಿ ಒಂದಿತ್ತು, ಅವರಲ್ಲಿ ಒಂದಿರಲಿಲ್ಲ. ಏನದು? ಅದೇ ಇದೆ, ಯತ್ಪಾದ ಪಂಕಜರಜ ಶ್ರಯಣಾತ್. ಪರಮಾತ್ಮನಲ್ಲಿ ಭಕ್ತಿ ಇತ್ತು, ಇವರಲ್ಲಿ ಭಕ್ತಿ ಇರಲಿಲ್ಲ. ಮತ್ತು ಅದೇ ಆ ಪ್ರಶ್ನೆ ಕೇಳಬಾರ್ದು, ಹಂಗಾರೆ ಪಕ್ಷಪಾತ ಆದ್ನಲ್ವಾ ಅಂತ. ಯಾಕೆ? ಅದು ನಾ ಹೇಳಿದ್ನಲ್ಲ, ಧರ್ಮಾಧರ್ಮಗಳು ಅಂತ ಹೇಳೋ ಕಡೆನೇ ಇಂತಿಂಥ ಧರ್ಮ ಇಂತಿಂಥ ಅಧರ್ಮ ಅಂತ ಹೇಳಿಬಿಟ್ಟಿದ್ದಾರೆ ವೇದದಲ್ಲಿ. ಅದು ಸನಾತನ. ಅವರು ಆ ದುಷ್ಟರ ಕೆಟ್ಟ ಬುದ್ಧಿ ಹೇಗಿರುತ್ತೆ, ಎಲ್ಲರಿಗೂ ಕೆಟ್ಟದ್ದು ಮಾಡಬೇಕು, ಬರೀ ದೇವರಿಗಲ್ಲ, ದೇವರಿಂದ ಹಿಡ್ಕೊಂಡು ಎಲ್ರಿಗೂ ತಾವು ಸುಖ, ತಾವೊಬ್ಬರೇ ಸುಖ ಪಡಬೇಕು, ಬೇರೆಯವರು ಕೆಟ್ಟದಾಗಬೇಕು. ಆದ್ದರಿಂದ ಪರಮಾತ್ಮನಲ್ಲಿ ಅವನ ಪಾದಕಮಲಗಳಲ್ಲಿ ಭಕ್ತಿ ಇದ್ರಿಂದ ಎಲ್ಲ ಒಂದೇ ಇದ್ರೂ ಫಲದಲ್ಲಿ ವ್ಯತ್ಯಾಸ ಬಂದ್ಬಿಡ್ತು. ಏವಂ ಫಲೇ ವಿಕಲ್ಪಾ ಅಭವನ್. ಫಲದಲ್ಲಿ ವಿಕಲ್ಪ ಅಂತಂದರೆ ವಿರುದ್ಧವಾದ ಕಲ್ಪ. ಒಬ್ಬರಿಗೆ ಅಮೃತ ಫಲ ಸಿಕ್ತು, ಇನ್ನೊಬ್ರಿಗೆ ಸಿಗಲಿಲ್ಲ, ಅದೇ ವಿಕಲ್ಪ. ಆದ್ದರಿಂದ ಪರಮಾತ್ಮ ಏನು ಮಾಡಿದ? ಪಕ್ಷಪಾತ ಮಾಡ್ದ ಅಂತ ಹೇಳೋ ಹಾಗಿಲ್ಲ. ಯಾಕೆ? ಧರ್ಮ ಮಾರ್ಗದಲ್ಲಿ ಇದ್ದಿದ್ದರಿಂದ ದೇವತೆಗಳಿಗೆ ಜಯ ಅಥವಾ ಅಮೃತ ಸಿಕ್ತು, ಅಧರ್ಮ ಮಾರ್ಗದಲ್ಲಿ ಇದ್ದಿದ್ದರಿಂದ ದೈತ್ಯರಿಗೆ ಸಿಗಲಿಲ್ಲ. ಅದರಿಂದ ಶ್ಲೋಕದ ಅರ್ಥ ಏನು ಹೇಗಾಯಿತು? ಏವಂ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ. ಇಷ್ಟೆಲ್ಲ ಸಮಾನವಾದ ದೇಶ ಕಾಲ ಸಾಧನೆ, ಯೋಗ ಗತಿ ಅರ್ಥ ಎಲ್ಲ ಇದ್ರೂ ಸುರಾಸುರಗಣ ಫಲೇ ವಿಕಲ್ಪಾ ಅಭವನ್. ದೇವತೆಗಳಿಗೆ ಮತ್ತು ದೈತ್ಯರಿಗೆ ಫಲದಲ್ಲಿ ಭಿನ್ನತೆ. ಒಬ್ಬರಿಗೆ ಅಮೃತ ಸಿಕ್ತು, ಇನ್ನೊಬ್ಬರಿಗೆ ಸಿಗಲಿಲ್ಲ. ತತ್ರ ಯತ್ಪಾದ ಪಂಕಜರಜ ಶ್ರಯಣಾತ್ ಸುರಗಣಾ ಅಮೃತಂ ಫಲಂ ಅಂಜಸಾ ಆಪುಹು. ಯಾವ ಪರಮಾತ್ಮನಲ್ಲಿ ಪಾದಕಮಲಗಳಲ್ಲಿ ಭಕ್ತಿ ಇದ್ದಿದ್ದರಿಂದ ದೇವತೆಗಳಿಗೆ ಅಮೃತ ಫಲ ಸಿಕ್ತು ಸುಲಭವಾಗಿ, ದೈತ್ಯರಿಗೆ ಸಿಗಲಿಲ್ಲ. ಆದ್ದರಿಂದ ಅದರ ಫಲಕ್ಕೆ ಇಲ್ಲಿ ಪಕ್ಷಪಾತ ಇಲ್ಲ ಅಂತ ಹೇಗೆ ತಿಳ್ಕೊಳ್ಬೇಕು? ಅವರ ಫಲಕ್ಕೆ ಸಾಧನ ಮುಖ್ಯ. ಏನು ಸಾಧನ? ಭಕ್ತಿಯೇ ಸಾಧನ. ಇವರು ಭಕ್ತಿ ಮಾಡಿದ್ರು, ಅವರು ಭಕ್ತಿ ಮಾಡಲಿಲ್ಲ. ಬೇರೆ ಎಲ್ಲ 1000 ಇರ್ಬೋದು. ಈಗ ಒಂದು 10,000 ರೂಪಾಯಿ ಯಾರಿಗೊಬ್ಬರು ದಾನ ಮಾಡಿದ್ರು. ಚೈತ್ರ ಮೈತ್ರನಿಗೆ ದಾನ ಮಾಡ್ದ. ಇನ್ನೊಬ್ಬ 10,000 ರೂಪಾಯಿ ಮಾಡ್ದ. ಒಬ್ಬನಲ್ಲಿ ಭಕ್ತಿ ಇತ್ತು, ಇನ್ನೊಬ್ಬರಿಗೆ ಭಕ್ತಿ ಇರಲಿಲ್ಲ. ಫಲದಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ. ಯಾಕೆ? ಭಕ್ತಿಯೂ ಕೂಡ ಅನ್ಬಾರ್ದು, ಭಕ್ತಿನೇ ಮುಖ್ಯ, ಅನುಸಂಧಾನವೇ ಮುಖ್ಯ. ಅದಕ್ಕೆ ವಿಷ್ಣು ತೀರ್ಥರು ಈ ಸಾರೋದ್ಧಾರದಲ್ಲಿ ಅಷ್ಟು ಎಲ್ಲ ಪ್ರಕರಣದಲ್ಲೂ ಅನುಸಂಧಾನ ಹೇಗಿರಬೇಕು ಅಂತ ಒತ್ತಿ ಹೇಳ್ತಾರೆ. ಯಾಕೆ? ಅನುಸಂಧಾನ ಇದ್ರೇನೆ ಅದೇ ಮುಖ್ಯವಾದ ಸಾಧನೆ. ನಾವು ಸುಮ್ಮನೆ ಬೇಕಾದ್ರೆ ನೀರಿಟ್ಟು ಊರ್ಗೀರು ಹೋಗಿರ್ತೀವಿ, ಅಲ್ಲಿ ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು ಅಂದ್ರೇನು, ಅದೇ ನದಿ ನೀರು ತಗೊಂಡು ಅದೇ ನೀರನ್ನೇ ನೈವೇದ್ಯ ಮಾಡೋದು. ಆದರೆ ಅನುಸಂಧಾನ, ನಾನು ಬರೀ ನೀರಲ್ಲಪ್ಪ, ನಿನಗೆ ನಾನು ಎಲ್ಲ ಕೊಡ್ತಾ ಇದ್ದೀನಿ, ಅನ್ನ, ಪಂಚಭಕ್ಷ ಪರಮಾನ್ನ ಎಲ್ಲ ಇದೆ ಅಂತ ಅನುಸಂಧಾನ ಮಾಡಿದ್ರೆ ಸಾಕು ಫಲ. ಹಾಗೆ ಮಂಟಪ, ಇದು ರತ್ನ ವೈಡೂರ್ಯ ಖಚಿತವಾದ ಮಂಟಪ ಅಂತ ಅನುಸಂಧಾನ ಮಾಡಿದ್ರೆ ಸಾಕು ಫಲ. ಅನುಸಂಧಾನಕ್ಕಷ್ಟು ಮಹತ್ವ ಇದೆ. ಆದ್ದರಿಂದ ಇಲ್ಲಿ ಭಕ್ತಿ
ಅವರಲ್ಲಿರುವ ಭಕ್ತಿ, ಅದರಿಂದ ಅವರಲ್ಲಿ ಆ ಪರಮಾತ್ಮನಲ್ಲಿ ಇರುವ ಪ್ರೀತಿ, ಅವರಿಗೆ ಅದೆಲ್ಲ ಧರ್ಮ ಮಾರ್ಗದಲ್ಲಿರುವವರಿಗೆ ಇದೆಲ್ಲ ಆಚರಣೆಯೆಲ್ಲ ಇರುತ್ತೆ. ಅಂತಹ ಒಂದು ಭಕ್ತಿಯನ್ನು ದೇವತೆಗಳು ಮಾಡಿದ್ರು, ದೈತ್ಯರು ಮಾಡಲಿಲ್ಲ. ಆದ್ದರಿಂದ ಫಲದಲ್ಲಿ ವ್ಯತ್ಯಾಸ ಹೊರತು ಪರಮಾತ್ಮ ಇವರಿಗೆ ಲಕ್ಷ್ಮಿಗೂ ಅಷ್ಟೇ. ಯಾಕಪ್ಪ ಲಕ್ಷ್ಮಿ ಮೇಲೆ ಅಷ್ಟೊಂದು ಪ್ರೀತಿ, ಅವಳಷ್ಟು ಭಕ್ತಿ ಮಾಡೋರು ಯಾರೂ ಇಲ್ಲ ಆದ್ದರಿಂದ ಅಂತ ಉತ್ತರ. ಯಾಕೆ ಕಲಿ ಮೇಲೆ ಅಷ್ಟೊಂದು ಇದು ದ್ವೇಷ? ಅವನು ಅಷ್ಟು ದ್ವೇಷ ಮಾಡ್ತಾನೆ. ಯಾರು ಅಧರ್ಮ ಮಾರ್ಗದಲ್ಲಿದ್ದಾನೆ ಕಲಿ. ಇವಳು ಧರ್ಮ ಮಾರ್ಗದಲ್ಲಿ, ಧರ್ಮ ಅಂದರೆ ಪಾಪ ಪುಣ್ಯ ಅನ್ನೋ ಅರ್ಥದಲ್ಲ. ಯಾಕೆಂದರೆ ಲಕ್ಷ್ಮಿಗೇನು ಪಾಪ ಪುಣ್ಯ ಅದೆಲ್ಲ ಇಲ್ಲವೇ ಇಲ್ಲ, ಜೀವರಿಗೆ ಮಾತ್ರ. ಆದರೂ ಆ ಭಕ್ತಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಹೇಗೆ ಸೇವೆಗೆ ತಕ್ಕಂತೆ ಸುರತರು ಫಲ ಕೊಡುತ್ತೋ ಆ ರೀತಿಯಲ್ಲಿ ಅಂತ. ಇಷ್ಟು ಆ 3ನೇ ಶ್ಲೋಕದ ತಾತ್ಪರ್ಯ. ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತೆ ಮುಂದೆ ಇನ್ನೂ ಒಂದು ರೀತಿಯಲ್ಲಿ ಪರಮಾತ್ಮನಲ್ಲಿ ವೈಷಮ್ಯ ಇಲ್ಲ, ಪಕ್ಷಪಾತ ಅವನು ಮಾಡೋದಿಲ್ಲ ಅಂತ ಇನ್ನೂ ಒಂದು ಕಾರಣ ಕೊಟ್ಟು ಆ ಸಮುದ್ರ ಮಥನದ ದೃಷ್ಟಾಂತನೇ ಏನು ಹೇಳಿದ್ರು ಅದೇ ರೀತಿ ಇನ್ನೊಂದು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಪ್ರಹ್ಲಾದ ಸಪ್ತಮ ಸ್ಕಂದದ್ದು. ಅದು ಮತ್ತೆ ಮುಂದಿನ ಶನಿವಾರ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಯಾರ ಸಂದೇಹಗಳಿದೆಯಾ?